ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಕಬ್ಬಿನಲ್ಲಿ ಒಂಟಿ ಕಣ್ಣಿನ ಬೀಜೋತ್ಪಾದನೆ ಮತ್ತು ಅಂಗಾಂಶ ಕೃಷಿಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ತಿಮ್ಮೇಗೌಡ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಯೂಸುಫ್ ಅಬ್ಬಾಸ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ತಿಮ್ಮೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಯೂಸುಫ್ ಅಬ್ಬಾಸ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತು ಕಬ್ಬಿನ ಒಂಟಿ ಕಣ್ಣಿನ ಬೀಜೋತ್ಪಾದನೆ ಮತ್ತು ಅಂಗಾಂಶ ಕೃಷಿ ಬರಲಿರುವಂತಹ ವಿಸಿ ಫಾರಂ ಕೃಷಿ ಮೇಳ, ನೂತನವಾಗಿ ಆರಂಭ ಆಗಿರುವಂತಹ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಪ್ರಥಮ ಬಾರಿಗೆ ಏನು ನಡೀತಾ ಇದೆ ಕೃಷಿ ಮೇಳ, ಅದಕ್ಕೆ ಸಂಬಂಧಪಟ್ಟಂತೆ ಕಬ್ಬಿನಲ್ಲಿ ಏನೆಲ್ಲ ತಾಕುಗಳು ಪ್ರಾತ್ಯಕ್ಷಿಕೆಗಳನ್ನು ತಾವು ಮಾಡ್ತಾ ಇದ್ದೀರಿ, ಇದ್ರ ಬಗ್ಗೆನೂ ತಾವು ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ತಿಮ್ಮೇಗೌಡ್ರೆ, ಕಬ್ಬಿನಲ್ಲಿ ಬೀಜೋತ್ಪಾದನೆಯ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಖಂಡಿತವಾಗ್ಲೂ ಸರ್. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾ ಇದ್ದೀವಿ. ಸೊ ಅದರಲ್ಲಿ 30% ಪ್ರತಿ ವರ್ಷ ನಾಟಿಯನ್ನು ಮಾಡ್ತೀವಿ. ಅಂದರೆ ಸುಮಾರು 50,000 ಹೆಕ್ಟೇರ್ ಪ್ರದೇಶದಲ್ಲಿ ನಾಟಿಯನ್ನು ಮಾಡ್ತಾಯಿದ್ದೀವಿ. ಸೊ ಇವತ್ತು ರೈತ ಬಾಂಧವರು ಪ್ರತಿ ಹೆಕ್ಟೇರ್ಗೆ 7.5 ಟನ್ನಷ್ಟು ಬಿತ್ತನೆ ಬೀಜವನ್ನು ಉಪಯೋಗಿಸ್ತಾ ಇದ್ದಾರೆ. ಅಂದರೆ ಪ್ರತಿ ವರ್ಷ ಸುಮಾರು 4 ಲಕ್ಷ ಟನ್ನಷ್ಟು ಬಿತ್ತನೆ ಕಬ್ಬನ್ನು ನಾವು ಬಿತ್ತನೆ ಬೀಜವಾಗಿ ಉಪಯೋಗವನ್ನು ಮಾಡ್ತಾಯಿದ್ದೀವಿ. ಸೊ ಮತ್ತು ನಮ್ಮ ಒಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಒಂದು ಇಳುವರಿಯನ್ನು ಗಮನಿಸಿದಾಗ ಸೊ ಇವತ್ತು ಕೇವಲ 35-40 ಟನ್ನು ಪ್ರತಿ ಎಕರೆಗೆ ಸರಾಸರಿ ಇಳುವರಿಯನ್ನು ಪಡ್ಕೊಳ್ತಾ ಇದ್ದೀವಿ. ಇದು ತುಂಬ ಕಡಿಮೆ ಇದೆ. ಸೊ ಇದಕ್ಕೆ ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ, ಒಂದು, ನಾವೇನು ಕಬ್ಬನ್ನು ಪ್ರಸರಣ ಮಾಡ್ತಕ್ಕಂಥದ್ದು ಕಬ್ಬಿನ ತುಂಡುಗಳ ಮುಖಾಂತರ. ಸೊ ತುಂಡುಗಳ ಮುಖಾಂತರ ಪ್ರಸರಣ ಮಾಡಿದಾಗ ಪ್ರತಿ ವರ್ಷ 8-10% ಇಳುವರಿ ನಷ್ಟ ಆಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಸೊ ಅದಲ್ಲದೆ ಇವತ್ತು ನಾವು ತುಂಡಿನ ಮುಖಾಂತರ ಪ್ರಸರಣವನ್ನು ಮಾಡ್ತಾ ಇರೋದ್ರಿಂದ ಆ ರೋಗ ರುಜಿನಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆ. ಅದರಲ್ಲೂ ಕೂಡ ಈ ವೈರಾಣು ರೋಗಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆ. ಸೊ ಈ ವೈರಾಣು ರೋಗಗಳನ್ನು ಯಾವುದೇ ಶಿಲೀಂಧ್ರನಾಶಕಗಳಿಂದ ಅಥವಾ ಯಾವುದೇ ರಾಸಾಯನಿಕಗಳಿಂದ ಹತೋಟಿ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ರೋಗಗಳನ್ನು ಹತೋಟಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಅತ್ಯುತ್ತಮವಾದಂತಹ ರೋಗರಹಿತವಾದಂತಹ ಬಿತ್ತನೆ ಕಣ್ಣುಗಳನ್ನು ಉಪಯೋಗವನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ಅದರಲ್ಲಿ ನಮಗೆ ಏನು ಈ ಒಂದು ಅಂಗಾಂಶ ಕಸಿ ಸಸಿಗಳಿದ್ದಾವೆ, ಅದು ಈ ನಿಟ್ಟಿನಲ್ಲಿ ರೋಗರಹಿತವಾದಂತಹ ಬಿತ್ತನೆ ತುಂಡುಗಳನ್ನು ಪಡೆಯೋದಕ್ಕೆ ತುಂಬ ಸಹಕಾರವಾಗಿರುತ್ತೆ ಸರ್. ಯೂಸುಫ್ ಅಬ್ಬಾಸ್ ಅವರೇ ಹೇಳಿ ಸರ್, ಈಗ ಅಂಗಾಂಶ ಕೃಷಿ ಅದರ ಮೂಲಕ ತಾವು ಏನು ಕಬ್ಬಿನ ಒಂದು ಬಿತ್ತನೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀರಿ, ಇದರ ಪ್ರಾಮುಖ್ಯತೆಗಳ ಬಗ್ಗೆ ಹೇಳಿ ಸರ್. ಕಬ್ಬಿನ ಅಂಗಾಂಶ ಕೃಷಿ ಅಂದರೆ ಸರ್, ಇದು ಒಂಥರದ್ದು ಕಬ್ಬಿನ ಸಸಿ ಸರ್ ಏನು ಹೇಳಿದ್ರು, ವೈರಾಣು ರಹಿತ ಸಸಿಗಳನ್ನ ನಾವು ಒಂದು ಬಾಟ್ಲ್ನಲ್ಲಿ ತಯಾರು ಮಾಡ್ತೀವಿ ಸರ್. ಅದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟು ಪೋಷಕಾಂಶಗಳು ಏನೇನು ಬೇಕೋ ಅದೆಲ್ಲ ಪ್ರೊವೈಡ್ ಮಾಡಿ, ಸೊ ಅದಕ್ಕೆ ಏನು ತಾಪಮಾನ ಬೇಕು, ಏನು ಟೆಂಪ್ರೇಚರ್ ಬೇಕಾಯ್ತದೆ, ಆರ್ಟಿಫಿಷಿಯಲ್ ಆಗಿ ನಾವು ಗ್ರೋ ಮಾಡಿ ಅದನ್ನ ನಾಟಿ ಮಾಡಿ ಮತ್ತು ಅದನ್ನ ರೈತರಿಗೆ ಕೊಡ್ತೀವಿ ಸರ್. ಒಂದು ಸಣ್ಣ ಸಂಖ್ಯೆನಲ್ಲಿ ಕೊಡ್ತೀವಿ. ಅಂದರೆ ಒಂದು 500-1000 ಸಸಿ. ಅದು ಆ ಸಸಿಗಳನ್ನ ತೊಗೊಂಡೋಗ್ಬಿಟ್ಟು ಅದರಿಂದ ಅವರು ಒಂದು ಕಣ್ಣಿನ ಪೈರು ಮಾಡ್ಬೋದು ಸರ್. ಅಂದರೆ ಈಗ ನಿಮ್ಮಲ್ಲಿ ಅದಕ್ಕೊಂದು ವಿಶೇಷವಾದ ಪ್ರಯೋಗಾಲಯ ಇದೆ. ಹಾಂ ಸರ್. ಅಲ್ವಾ? ಆ ಪ್ರಯೋಗಾಲಯದಲ್ಲಿ ಕಬ್ಬಿನ ಬೇರೆ ಬೇರೆ ತಳಿಗಳನ್ನೆಲ್ಲ ಅಭಿವೃದ್ಧಿಪಡಿಸ್ತೀರಾ ಸರ್? ಬೇರೆ ಬೇರೆ ಹೊಸ ತಳಿನ ಪ್ರಾಮುಖ್ಯತೆ ಕೊಡ್ತೀವಿ ಸರ್. ಏನಕ್ಕಂದರೆ ಒಂದು ಅಂಗಾಂಶ ಕೃಷಿನಲ್ಲಿ ಏನಂದರೆ ಒಂದು ಸಣ್ಣ ಸಮಯದಲ್ಲಿ ಅಧಿಕ ಸಸಿಗಳನ್ನ ತಯಾರು ಮಾಡ್ಬೋದು ಸರ್. ಇವಾಗ ನಾವು ಬಿತ್ತನೆ ಒಂದು ಕಣ್ಣು ತೊಗೊಂಡ್ರೆ ಸರ್, ಅದರಲ್ಲಿ 10-15 ತೆಂಡೆಗಳು ಹೊಡಿತದೆ ಸರ್. ಸೊ ಅದರಿಂದ ಸಸಿಗಳನ್ನ ಮಲ್ಟಿಪ್ಲೈ ಮಾಡೋಕ್ಕೆ ಆಗಲ್ಲ. ಸೊ ಅದರಿಂದ ಅಂಗಾಂಶ ಕೃಷಿನಲ್ಲಿ ಒಂದು ಸುಳಿ ಭಾಗನ ತೊಗೊಂಡ್ಬಿಟ್ಟು ಒಂದು ಸುಳಿ ಭಾಗದಿಂದ ಒಂದು 4,000-5,000 ಸಸಿಗಳನ್ನ ರೆಡಿ ಮಾಡ್ಬೋದು ಸರ್. ಒಂದು ಕಮ್ಮಿ ಸಮಯದಲ್ಲಿ ಅಧಿಕ ಸಸಿಗಳನ್ನ ತಯಾರು ಮಾಡಿ.
ಪ್ಲಸ್ ಅದ್ರ ಜೊತೆಗೆ ಸರ್ ರೋಗರಹಿತ ಸಸಿಗಳನ್ನ ತಯಾರು ಮಾಡೋದು. ಸೊ ಇದು ಒಂದಿದೆ. ಕಬ್ಬಿನ ಬೀಜದ ವಿಧಗಳ ಬಗ್ಗೆ ಹೇಳಿ ಡಾಕ್ಟರ್ ತಿಮ್ಮೇಗೌಡ್ರೆ. ಖಂಡಿತವಾಗ್ಲೂ ಸರ್, ಎಲ್ಲ ಬೆಳೆಗಳ ರೀತಿ ಸೊ ಇಲ್ಲೂ ಕೂಡ ಕಬ್ಬಿನಲ್ಲೂ ಕೂಡ 3 ವಿಧವಾದಂತಹ ಬಿತ್ತನೆ ಬೀಜಗಳನ್ನು ನಾವು ನೋಡ್ಬೋದಾಗಿದೆ. ಸೊ ಒಂದು ತಳಿವರ್ಧಕ ಬೀಜ, ಮೂಲ ಬೀಜ ಮತ್ತು ಪ್ರಮಾಣಿತ ಬೀಜ ಅಂತೇಳಿ. ಸೊ ಈಗಾಗಲೇ ಅಬ್ಬಾಸ್ ಅವರು ಹೇಳಿದ ರೀತಿ ನಾವೇನು ಅಂಗಾಂಶ ಕಸಿಗಳಿಂದ ಬಂದಂತಹ ಸಸಿಗಳನ್ನು ತಳಿವರ್ಧಕ ಬೀಜದ ರೀತಿ ಉಪಯೋಗವನ್ನು ಮಾಡ್ತೀವಿ ಸರ್. ಸೊ ಈ ಒಂದು ಅಂಗಾಂಶ ಕಸಿ ತಳಿಗಳನ್ನು ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಅಥವಾ ಯಾವುದೇ ಒಂದು ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಬೆಳೆಸ್ತೀವಿ. ಸೊ ಅದರಲ್ಲಿ ಬಂದಂತಹ ಗಿಡಗಳನ್ನು 8 ರಿಂದ 9 ತಿಂಗಳ ಒಂದು ಗಿಡಗಳನ್ನು ತುಂಡುಗಳನ್ನು ಮಾಡಿ, ಒಂದು ಕಣ್ಣಿನ ತುಂಡುಗಳನ್ನು ಮಾಡಿ ಆ ಬಿತ್ತನೆ ಬೀಜಗಳನ್ನು ಸೊ ನಾವು ಮೂಲ ಬೀಜವನ್ನು ಬೆಳೆಸೋದಕ್ಕೋಸ್ಕರ ಉಪಯೋಗವನ್ನು ಮಾಡ್ತೀವಿ ಸರ್. ಸೊ ಯೂಶ್ವಲಿ ಮೂಲ ಬೀಜವನ್ನು ವಿಜ್ಞಾನಿಗಳ ಒಂದು ನೇರ ಸಂಪರ್ಕದೊಡನೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಮತ್ತು ಪ್ರಗತಿಪರ ರೈತರ ಜಮೀನಿನಲ್ಲಿ ಸೊ ಇವೆರಡೂ ಕಡೆ ಕೂಡ ನಾವು ಬೆಳೆಸ್ಬೋದಾಗಿದೆ. ಸೊ ಮೇಲ್ವಿಚಾರಣೆಯನ್ನು ವಿಜ್ಞಾನಿಗಳು ನೋಡ್ಕೊಳ್ತಾರೆ ಸರ್. ಸೊ ಅದಾದ ನಂತರ ಅದರಿಂದ ಬಂದಂತಹ ಒಂದು ಕಣ್ಣಿನ ಬಿತ್ತನೆ ತುಂಡುಗಳನ್ನು ತೆಗೆದುಕೊಂಡು ಸೊ ಅದನ್ನು ಸಕ್ಕರೆ ಕಾರ್ಖಾನೆಯವರು ಏನು ಪ್ರಗತಿಪರ ರೈತರು ಏನಿರ್ತಾರೆ ಅವರ ಒಂದು ಜುರುಡಿಕ್ಷರಲ್ಲಿ ಸೊ ಅಲ್ಲಿ ಈ ಒಂದು ಕಣ್ಣಿನ ಬಿತ್ತನೆ ತುಂಡುಗಳನ್ನು ತೆಗೆದುಕೊಂಡು ಸೊ ಅಲ್ಲಿ ನರ್ಸರಿಯನ್ನು ಮಾಡಿ ಸೊ ಅಲ್ಲಿಂದ ಬಂದಂತಹ ರೋಗರಹಿತವಾದಂತಹ 8 ರಿಂದ 9 ತಿಂಗಳ ಕಬ್ಬನ್ನು ಬಿತ್ತನೆ ಬೀಜವಾಗಿ ಎಲ್ಲ ರೈತ ಬಾಂಧವರಿಗೆ ವಿತರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸರ್. ಸೊ ಇಲ್ಲಿ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕಬ್ಬನ್ನು ನಾವೇನು ತುಂಡಿನ ಮುಖಾಂತರ ಪ್ರಸರಣವನ್ನು ಮಾಡ್ತೀವಿ ಸೊ ಪ್ರತಿ 6 ರಿಂದ 7 ವರ್ಷಕ್ಕೊಂದ್ಸರಿ ನಾವು ಏನು ಬಿತ್ತನೆ ತುಂಡುಗಳ ಉಪಯೋಗವನ್ನು ಮಾಡ್ತೀವಿ ಅದನ್ನು ಪೂರ್ತಿ ರೀಪ್ಲೇಸ್ ಮಾಡಬೇಕು ಸರ್. ಇಲ್ಲ ಅಂತ ಹೇಳಿದ್ರೆ ನಮಗೆ ಇಳುವರಿ ಕುಂಠಿತವಾಗ್ತಾ ಹೋಗ್ತಾ ಇರುತ್ತೆ, ರೋಗ ರುಜಿನಗಳ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಸೊ ನೀವು ತುಂಬ ತ್ವರಿತ ರೀತಿಯಲ್ಲಿ ಮತ್ತು ತುಂಬ ಕ್ಷಿಪ್ರ ರೀತಿಯಲ್ಲಿ ಈ ಒಂದು ತಳಿವರ್ಧಕ ಮತ್ತು ಮೂಲ ಬೀಜವನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಮತ್ತು ರೈತ ಬಾಂಧವರಿಗೆ ರೋಗರಹಿತವಾದಂತಹ ಉತ್ತಮ ಗುಣಮಟ್ಟದ ಈ ಒಂದು ಬಿತ್ತನೆ ಬೀಜವನ್ನು ಸರಬರಾಜು ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಸರ್. ಈಗ ರೈತರು ಏನು ಬೇರೆ ಬಿತ್ತನೆಯನ್ನು ಬಳಸ್ತಾ ಇದ್ದಾರಲ್ವಾ, ಅಂದರೆ ಮೂರು ಕಣ್ಣಿನ ಬಿತ್ತನೆ ಬೀಜವನ್ನು ಬಳಸ್ತಾ ಇದ್ದಾರಲ್ಲ, ಆ ಪದ್ಧತಿಯನ್ನು ಸಂಪೂರ್ಣವಾಗಿ ಬಿಡಬೇಕು ಅನ್ನೋದು ತಮ್ಮ ಉದ್ದೇಶನ? ಖಂಡಿತವಾಗ್ಲೂ ಸರ್. ಸೊ ಇವತ್ತು ನಮ್ಮ ರೈತ ಬಾಂಧವರು ಸಾಲಿನಿಂದ ಸಾಲಿಗೆ ಕೇವಲ 3 ಅಡಿಯನ್ನು ಇಡ್ತಾ ಇದ್ದಾರೆ ಸರ್. ಸೊ 3 ಅಡಿಯನ್ನು ಕೊಟ್ಟಾಗ ಏನಾಗುತ್ತೆ, ನಮಗೆ ಪ್ರತಿ ಎಕರೆಗೆ 3 ರಿಂದ 3.5 ಟನ್ ಬಿತ್ತನೆ ಬೀಜ ಬೇಕಾಗುತ್ತೆ. ಸೊ ಇವತ್ತು ಬಿತ್ತನೆ ಬೀಜ 1 ಟನ್ ಬಿತ್ತನೆ ಬೀಜ ಪ್ರಮಾಣಿತ ಬೀಜ 4,000 ರೂಪಾಯಿ ಇದೆ ಸರ್. ಸೊ ಅಂದರೆ ಒಂದು ಎಕರೆಗೆ ಸುಮಾರು 12 ರಿಂದ 13,500 ರೂಪಾಯಿಯನ್ನು ಬಿತ್ತನೆ ಬೀಜಕ್ಕೋಸ್ಕರ ರೈತ ಬಾಂಧವರು ಖರ್ಚನ್ನು ಮಾಡ್ತಾ ಇದ್ದಾರೆ. ಸೊ ನಾವು 3 ಅಡಿಗೆ ಬದಲಾಗಿ 4 ಅಡಿ ಅಥವಾ 5 ಅಡಿಗೆ ಹೋದಾಗ ನಾವು ಬಿತ್ತನೆ ಬೀಜದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ಮತ್ತು ಅದೇ ರೀತಿ ನಾವು 3 ಕಣ್ಣಿನ ಬಿತ್ತನೆ ಬೀಜವನ್ನು ನಾಟಿ ಮಾಡಿದಾಗ ಸೊ 2 ಕಣ್ಣು ಭೂಮಿಯ ಮೇಲ್ಭಾಗದಲ್ಲಿ ಬರೋ ರೀತಿ, 1 ಕಣ್ಣು ಭೂಮಿಯ ಒಳಭಾಗದಲ್ಲಿ ಬರೋ ರೀತಿ ನಾಟಿಯನ್ನು ಮಾಡ್ತೀವಿ. ಸೊ ಭೂಮಿಯ ಒಳಭಾಗದಲ್ಲಿರ್ತಕ್ಕಂಥ ಕಣ್ಣು 99% ಮೊಳಕೆ ಬರಲ್ಲ. ಸೊ ಹಾಗಾಗಿ ನಮಗೆ ಬಿತ್ತನೆ ತುಂಡಿನ ಒಂದು ವೇಸ್ಟ್ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ 3 ಕಣ್ಣಿನ ತುಂಡಿನ ಬದಲಾಗಿ 2 ಕಣ್ಣಿನ ತುಂಡುಗಳನ್ನು ಉಪಯೋಗ ಮಾಡಿಕೊಂಡು 2 ಕಣ್ಣುಗಳು ಏನು ಸೈಡಲ್ಲಿ ಬರೋ ರೀತಿ ನಾಟಿಯನ್ನು ಮಾಡೋದ್ರಿಂದ ನಾವು ಸುಮಾರು ಅರ್ಧದಿಂದ 1 ಟನ್ನಷ್ಟು ಕಬ್ಬನ್ನು ಕಡಿಮೆ ಮಾಡ್ಕೊಳ್ಬೋದು, ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೋದು ಸರ್. ಅಥವಾ 4 ಅಡಿ ಅಥವಾ 5 ಅಡಿಗೆ ಹೋದಾಗ ನಮಗೆ 1.5 ರಿಂದ 2 ಟನ್ನಷ್ಟು ಬಿತ್ತನೆ ಬೀಜದ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಖರ್ಚನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಸೊ ಅದಲ್ಲದೆ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ಬೆಳವಣಿಗೆ ಕೇವಲ 1 ಗಿಣ್ಣಿನ ಅಥವಾ 1 ಕಣ್ಣನ್ನು ಉಪಯೋಗ ಮಾಡ್ಕೊಂಡು ನಾಟಿಯನ್ನು ಮಾಡೋದ್ರಿಂದ ಎಕರೆಗೆ 1 ಟನ್ ಸಾಕಾಗುತ್ತೆ ಸರ್. ಅಂದರೆ ನಮಗೆ 2.5 ಟನ್ ಬಿತ್ತನೆ ಬೀಜದ ಉಪಯೋಗ ಏನು ಕಡಿಮೆ ಉಳಿತಾಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆದರೆ 1 ಗಿಣ್ಣು ಅಥವಾ 1 ಕಣ್ಣನ್ನು ನೇರವಾಗಿ ನಾವು ಭೂಮಿಯಲ್ಲಿ ನಾಟಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಏಕೆ ಅಂತ ಹೇಳಿದ್ರೆ ಕಬ್ಬಿನಲ್ಲಿ ಮೊಳಕೆಯ ಪ್ರಮಾಣ ಭೂಮಿಯಲ್ಲಿ ಹಾಕಿದಾಗ 60% ರಿಂದ 70% ಅಷ್ಟೇ ಇರುತ್ತೆ. ಸೊ ಹಾಗಾಗಿ ನಮಗೆ ಪಿಗ್ಗುಳಿಗಳು ಜಾಸ್ತಿ ಆಗ್ತವೆ. ಸೊ ಬಟ್ ಇದನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸೊ 1 ಕಣ್ಣು ಅಥವಾ ಗಿಣ್ಣನ್ನು ತೆಗೆದುಕೊಂಡು ಅದನ್ನು ಸಸಿ ಮಡಿಯಲ್ಲಿ ಬೆಳೆಸಿ ಸುಮಾರು 30 ರಿಂದ 40 ದಿನದ ಪೈರನ್ನು ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡೋದ್ರಿಂದ ನಮಗೆ 1 ಟನ್ನು ಬಿತ್ತನೆ ಬೀಜದಲ್ಲಿ 1 ಎಕರೆ ನಾಟಿಯನ್ನು ಮಾಡ್ಕೊಳ್ಬೋದಾಗಿದೆ ಸರ್. ಅಬ್ಬಾಸ್ ಅವರೇ, ಯಾವ್ಯಾವ ತಳಿಯಲ್ಲಿ ಈಗ ನೀವು ಟಿಶ್ಯೂ ಕಲ್ಚರ್ ಸೀಡ್ಲಿಂಗ್ಸ್ನ ಮಾಡ್ತಾ ಇರೋದು? ಸರ್ ಪ್ರಮುಖವಾಗಿ VCF 517, CO 18061 ಮತ್ತು ಆಲ್ಮೋಸ್ಟ್ ನಮ್ಮಲ್ಲಿ ಸರ್ ಒಂದು 17 ವೆರೈಟೀಸ್ ಐತೆ. ಎಲ್ಲನೂ ಕನ್ಸರ್ವ್ ಮಾಡ್ತಾ ಇದ್ದೀವಿ ಸರ್. ಈಗ ಅದರ ಮೂಲ ಏನು ಸಾಮಗ್ರಿ ನಿಮ್ಮ VC ಫಾರಮಿಂದಲೇ ತಗೋತೀರಾ ಅಲ್ವಾ? ಟಿಶ್ಯೂ ಕಲೆಕ್ಟ್ ಮಾಡಿ ಮೆರಿಸ್ಟಮ್ಯಾಟಿಕ್ ಟಿಪ್ನ ಒಂದು ಇದೈತೆ ಸರ್, ಮೇಂಟೆನೆನ್ಸ್ ಬ್ರೀಡಿಂಗ್ ಪ್ಲಾಟ್ಸ್ ಐತೆ. ಸೊ ಆ ತಾಕಿಂದ ಮೆಟೀರಿಯಲ್ನ ತೊಗೊಂಡು ಬರ್ತೀವಿ ಸರ್. ಓಕೆ, ಹಾರ್ಡನಿಂಗ್ ಎಲ್ಲಿ ಮಾಡ್ತೀರಾ ನೀವು ಸಸಿಗಳನ್ನು? ಸರ್ ನಮ್ಮದು ಪಾಲಿ ಹೌಸ್ ಐತೆ ಸರ್. ಸೊ ನಮ್ಮ ಪಾಲಿ ಹೌಸ್ಗಳಲ್ಲಿ ಹಾರ್ಡನಿಂಗ್ ಮಾಡೋಕ್ಕೆ
ಒಂದು ಟನಲ್ ಚೇಂಬರ್ಸ್ ಐತೆ, ಸೊ ಅಲ್ಲಿ ಹಾರ್ಡನಿಂಗ್ ಮಾಡ್ತೀವಿ. ಈಗ ಹಾರ್ಡನಿಂಗ್ ಮಾಡಿ ನಂತರ ಎಷ್ಟು ದಿವಸ ಆದಮೇಲೆ ಸಸಿಗಳು ನಿಮಗೆ ಮುಖ್ಯ ಜಮೀನಿಗೆ ನಾಟಿ ಮಾಡೋದಕ್ಕೆ ಸಿದ್ಧವಾಗ್ತವೆ? ಸರ್ ಹಾರ್ಡನಿಂಗ್ ಒಂದು 12ರಿಂದ 15 ದಿವಸ ಪ್ಲಸ್ ಅದಾದಮೇಲೆ 1 ತಿಂಗಳು ಸರ್. ಆಲ್ಮೋಸ್ಟ್ 40 ದಿವಸ ಟೈಮ್ ಹಿಡಿಯುತ್ತೆ ಸರ್. ಲ್ಯಾಬಿಂದ ಪ್ರಯೋಗಾಲಯದಿಂದ ಆಚೆ ಕಡೆ ಬಂದಿದ ನಂತರ 40 ದಿವಸ ಟೈಮ್ ಹಿಡಿಯುತ್ತೆ ಸರ್. ಅದನ್ನು ತಾವು ಕಮರ್ಷಿಯಲ್ ಶುಗರ್ ಕೇನ್ ಕಲ್ಟಿವೇಷನಿಗೆ ಕೊಡಲ್ಲ, ಅಂದರೆ ವಾಣಿಜ್ಯ ಉದ್ದೇಶಕ್ಕಾಗಿ ಇದನ್ನು ಕೊಡಲ್ಲ, ಬಿತ್ತನೆಗಾಗಿ ತಾವು ಕೊಡ್ತೀರಿ ಅಲ್ಲ? ಸರ್ ವಾಣಿಜ್ಯಗೂ ಕೊಡ್ಬೋದು ಸರ್, ಬಟ್ ಒಂದು ಸಸಿ ಕಾಸ್ಟ್ ಬಂದ್ಬಿಟ್ಟು 7 ರೂಪಾಯಿ ಇರೋದ್ರಿಂದ ಸೊ ಬಿತ್ತನೆ ಇದು ಬಂದ್ಬಿಟ್ಟು ಕಾಸ್ಟ್ ಜಾಸ್ತಿ ಆಗಿಬಿಡ್ತದೆ. ನಿಜ ನಿಜ. ಸೊ ಅದರಿಂದ ನಾವೇನು ಹೇಳ್ತೀವಿ ಅಂದರೆ ಸರ್, ಮಲ್ಟಿಪ್ಲಿಕೇಶನ್ನು ಒಂದು ಇದರಿಂದ ಅದಕ್ಕೆ ಟಿಶ್ಯೂ ಕಲ್ಚರ್ ಡಿರೈವ್ಡ್ ಸೀಡ್ಲಿಂಗ್ಸ್ ಅಂತಾರೆ ಸರ್. ಸೊ ಹಾಗಾಗಿ ಒಂದು 500 ಸಸಿ ತೊಗೊಂಡೋಗಿ ಅದರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋ ಅಂಥ ಪದ್ಧತಿ. ಓಕೆ ಓಕೆ ಸರ್, ಬಿತ್ತನೆ ಕಬ್ಬನ್ನು ಆಯ್ಕೆ ಮಾಡಿಕೊಳ್ಳುವಾಗ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಅಂತೀರಿ? ಬಿತ್ತನೆ ಕಬ್ಬಿನ ಆಯ್ಕೆ ಪ್ರಮುಖವಾದಂಥ ಒಂದು ಹಂತ. ಯಾಕೆ ಅಂತೇಳಿದ್ರೆ ಕಬ್ಬಿನಲ್ಲಿ ನಾವು ಒಳ್ಳೆಯ ಆದಾಯವನ್ನು ರೈತ ಬಾಂಧವರು ಪಡಿಬೇಕು ಅಂತೇಳಿದ್ರೆ ಸೊ ಕನಿಷ್ಠ ಒಂದು ನಾಟಿ ಕಬ್ಬು 2ರಿಂದ 3 ಕೂಳೆ ಕಬ್ಬನ್ನು ತೆಗೆದುಕೊಳ್ಬೇಕಾಗತ್ತೆ ಸರ್. ಸೊ ಆ ನಿಟ್ಟಿನಲ್ಲಿ ನಾವು ಒಳ್ಳೆಯ ರೋಗರಹಿತ ಬಿತ್ತನೆ ಕಬ್ಬನ್ನು ನಾವು ನಾಟಿಯನ್ನು ಮಾಡಿದ್ರೆ 2ರಿಂದ 3 ಕೂಳೆಯನ್ನು ತೆಗೆದುಕೊಳ್ಬೋದು. ಸೊ ಯಾವುದೇ ಇಳುವರಿಯಲ್ಲಿ ವ್ಯತ್ಯಾಸ ಇಲ್ಲದ ರೀತಿ. ಸೊ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು? ಸೊ ಆದಷ್ಟು ರೈತ ಬಾಂಧವರು ತನುಗಬ್ಬನ್ನೇ ಬಿತ್ತನೆ ಬೀಜವಾಗಿ ಆಯ್ಕೆ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಳೆ ಕಬ್ಬಿಂದ ಬಿತ್ತನೆ ತುಂಡುಗಳನ್ನು ಆಯ್ಕೆ ಮಾಡ್ಕೊಳ್ಬಾರ್ದು. ಓಕೆ, ಸೊ 1ನೇದು. 2ನೇದು ತನುಗಬ್ಬು 8ರಿಂದ 9 ತಿಂಗಳು ವಯಸ್ಸಾಗಿರಬೇಕು. ಮತ್ತು ಆ ಒಂದು ಏನು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ತಾಕು ಯಾವುದೇ ನೀರಿನ ಕೊರತೆ ಇರಬಾರ್ದು. ಮತ್ತು ನಾವು ಕಟಾವು ಮಾಡೋಕ್ಕಿಂತ 1 ತಿಂಗಳ ಮುಂಚಿತವಾಗಿ ಎಕರೆಗೆ 25 kgಯಷ್ಟು ಯೂರಿಯಾವನ್ನು ಕೊಟ್ಟಿರಬೇಕಾಗತ್ತೆ. ಸೊ ಯೂರಿಯಾವನ್ನು ಕೊಟ್ಟಾಗ ಏನಾಗುತ್ತೆ, ಆ ಒಂದು ಕಬ್ಬಿನ ತುಂಡಿನಲ್ಲಿ ತೇವಾಂಶ ಮತ್ತು ಸಾರಜನಕದ ಅಂಶ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಮಗೆ ಮೊಳಕೆ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ಮತ್ತು ಇನ್ನೊಂದು 3ನೇದು ಗಮನಿಸಬೇಕಾಗಿದ್ದು, ಸೊ ಏನು ಬಿತ್ತನೆ ತಾಕು ಯಾವುದೇ ಒಂದು ರೋಗಗಳಿಂದ ಕೀಟಗಳಿಂದ ಬಾಧೆಗೆ ಒಳಗಾಗಿರಬಾರ್ದು. ಸೊ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಮತ್ತೆ ಏನು ಮಾಡ್ತಾರೆ, ಈ ಬಿತ್ತನೆಯನ್ನು ತುಂಡರಿಸಬೇಕಾದ್ರೆ ಅಥವಾ ಬಿತ್ತನೆಯನ್ನು ಕಟಾವು ಮಾಡಿ ಒಂದು ತಾಕನಿಂದ ಮತ್ತೊಂದು ತಾಕಿಗೆ ಸಾಗಿಸಬೇಕಾದ್ರೆ ಸೊ ತರಗನ್ನೇ ಬಿಡಿಸಿ ಸಾಗಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅವಾಗೇನಾಗುತ್ತೆ, ಕಣ್ಣಿಗೆ ಹಾನಿಯಾಗುತ್ತೆ. ಓಕೆ, ಸೊ ಹಾಗಾಗಿ ಒಂದು ತಾಕಿನಿಂದ ಮತ್ತೊಂದು ತಾಕಿಗೆ ಸಾಗಿಸಬೇಕಾದಾಗ ನಾವು ತರಗನ್ನು ಬಿಡಿಸಬಾರ್ದು. ತರಗನ್ನು ಮುಖ್ಯ ತಾಕಿಗೆ ಏನು ತಗೊಂಡು ಹೋಗ್ತಾರೆ ಅಲ್ಲಿ ತರಗನ್ನು ಬಿಡಿಸೋದ್ರಿಂದ ಕಣ್ಣಿಗೆ ಹಾನಿಯಾಗತಕ್ಕಂಥದ್ದನ್ನು ತಡೆಗಟ್ಬೋದಾಗಿದೆ. ಸೊ ಮತ್ತೊಂದು, ಕಬ್ಬನ್ನು ತುಂಡರಿಸಬೇಕಾದ್ರೆ ಯಾವುದೇ ಕಾರಣಕ್ಕೂ ಕಣ್ಣಿಗೆ ಹಾನಿ ಆಗಬಾರ್ದು. ಸೊ ಆ ರೀತಿ ರೈತ ಬಾಂಧವರು ನೋಡ್ಕೊಳ್ಬೇಕಾಗುತ್ತೆ. ಸೊ ಮತ್ತು ತುಂಡರಿಸಿದ ನಂತರ ಕಬ್ಬಿನ ತುಂಡನ್ನು ಮಾಡಿದ ನಂತರ ಅದನ್ನು ಶಿಲೀಂಧ್ರನಾಶಕಗಳಿಂದ ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ ಸರ್. ಸೊ ಇವಿಷ್ಟನ್ನು ಪಾಲಿಸೋದ್ರಿಂದ ನಾವು ಒಳ್ಳೆಯ ಒಂದು ಇಳುವರಿಯನ್ನು ಪಡ್ಕೊಳ್ಬೋದಾಗಿದೆ. ಒಂದು ಕಣ್ಣಿನ ಕಬ್ಬಿನ ಸಸಿಗಳನ್ನು ಉತ್ಪಾದನೆ ಮಾಡುವಂತಹ ವಿಧಾನಗಳು ಹೇಗೆ? ಈಗ ಒಂಟಿ ಕಣ್ಣಿನ ಬಿತ್ತನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನಾವು ಆ ಒಂದು ಗಿಣ್ಣು ಅಥವಾ ಒಂದು ಕಣ್ಣನ್ನು ಬೇರ್ಪಡಿಸ್ತಕ್ಕಂಥ ಯಂತ್ರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಅದರಲ್ಲಿ 2 ರೀತಿಯ ಒಂದು ಯಂತ್ರಗಳು ಇದ್ದಾವೆ. ಒಂದು ಕೈಯಿಂದ ಮಾಡ್ತಕ್ಕಂಥದ್ದು, ಮತ್ತೊಂದು ವಿದ್ಯುತ್ ಚಾಲಿತ ಯಂತ್ರಗಳು ಕೂಡ ಇವತ್ತು ಮಾರುಕಟ್ಟೆಗೆ ಬಂದಿದ್ದಾವೆ. ಸೊ ರೈತ ಬಾಂಧವರು ತಮ್ಮ ಉಪಯೋಗಕ್ಕಾಗಿ ಏನು ಕೈಯಿಂದ ಮಾಡ್ತಕ್ಕಂಥ ಯಂತ್ರವನ್ನು ಖರೀದಿ ಮಾಡ್ಬೋದು. ಸುಮಾರು 2,800 ರೂಪಾಯಿಂದ 3,000 ರೂಪಾಯಿ ಇರುತ್ತೆ. ಸೊ ಮಂಡ್ಯದ ಒಂದು ಪ್ರಮುಖ ಅಂಗಡಿಗಳಲ್ಲಿ ಈ ಒಂದು ಯಂತ್ರ ಸಿಗುತ್ತೆ. ಸೊ ಅದರಿಂದ ಒಂದು ಗಿಣ್ಣನ್ನು ತುಂಡರಿಸ್ಕೊಳ್ಬೇಕಾಗತ್ತೆ. ಸೊ ಅಥವಾ ನರ್ಸರಿಯನ್ನು ಕಮರ್ಷಿಯಲ್ ಸ್ಕೇಲಲ್ಲಿ ನರ್ಸರಿಯನ್ನು ಮಾಡ್ತಕ್ಕಂಥವ್ರು ಈ ಒಂದು ವಿದ್ಯುತ್ ಚಾಲಿತ ಯಂತ್ರವನ್ನು ತೆಗೆದುಕೊಳ್ಬೋದು ಸರ್. ಸೊ ಅದರಲ್ಲಿ 4 ಅಥವಾ 2 ವಿದ್ಯುತ್ ಚಾಲಿತ ಯಂತ್ರಗಳಿರ್ತವೆ. ಸೊ ಅದು ಕಬ್ಬನ್ನು ತುಂಡು ಮಾಡಿ ಒಂದು ಗಿಣ್ಣನ್ನು ನಾವು ಮಾಡ್ಕೊಳ್ಬೋದಾಗಿದೆ. ಸೊ ಇವೆರಡನ್ನು ಮಾಡ್ಕೊಳ್ಬೋದು ಸರ್. ಸೊ ಒಂದು ಗಿಣ್ಣನ್ನು ನಾವು ತುಂಡರಿಸಿಕೊಂಡ ನಂತರ ಸೊ ಅದಕ್ಕೆ ನಾವು ಬೀಜೋಪಚಾರವನ್ನು ಖಂಡಿತವಾಗಲೂ ಮಾಡಲೇಬೇಕಾಗತ್ತೆ. ಸೊ ಒಂದು ಬೀಜೋಪಚಾರ, 1ನೇದು ಶಿಲೀಂಧ್ರನಾಶಕದಿಂದ ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು. ಇದು ರೋಗಗಳನ್ನು ಬರ್ತಕ್ಕಂಥದ್ದನ್ನು ಹತೋಟಿ ಮಾಡುತ್ತೆ. ಮತ್ತು 2ನೇದು, ಕಬ್ಬಲ್ಲಿ ಏನಾಗುತ್ತೆ, ಮೊಳಕೆ ಪ್ರಮಾಣ ತುಂಬ ಕಡಿಮೆ ಸರ್. ಸೊ ಎಪಿಕಲ್ ಡಾಮಿನೆನ್ಸ್ ಅಂತ ಕರಿತೀವಿ ಕಬ್ಬಿನಲ್ಲಿ. ಸೊ ಅದೇನಾಗುತ್ತೆ, ಒಂದು ಕಣ್ಣು ಮೊಳಕೆ ಬಂದರೆ ಮತ್ತೊಂದು ಕಣ್ಣು ಮೊಳಕೆ ಬರೋದನ್ನು ತಪ್ಪಿಸುತ್ತೆ. ಸೊ ಹಾಗಾಗಿ ನಾವು ಕಬ್ಬನ್ನು ತುಂಡು ಮಾಡಿ ನಾಟಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ರೂಢಿ ನಮ್ಮಲ್ಲಿ. ಸೊ ಅಲ್ಲಿ ಫಿನಾಲಿಕ್ಸ್ಗಳು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡಬೇಕು, ಫಿನಾಲಿಕ್ ಕಂಟೆಂಟನ್ನು ಕಡಿಮೆ ಮಾಡಬೇಕು ಅಂತೇಳಿದ್ರೆ ಕಬ್ಬನ್ನು ನಾವು ಓವರ್ನೈಟು ನೀರಿನಲ್ಲಿ ನೆನೆಸಿ
ಸೊ ರಾತ್ರಿ ಪೂರ್ತಿ ನೀರಿನಲ್ಲಿ ನೆಲೆಸಿ ಬೆಳಿಗ್ಗೆ ನಾಟಿಯನ್ನು ಮಾಡಬೇಕಾಗುತ್ತೆ. ಅಥವಾ ಒಂದು ಗ್ರೋತ್ ಹಾರ್ಮೋನ್ ಸಿಗುತ್ತೆ, GA ಅಂತ, ಗಿಬರ್ಲಿಕ್ ಆ್ಯಸಿಡ್ ಗ್ರೋತ್ ಹಾರ್ಮೋನ್ ಸಿಗುತ್ತೆ. ಸೊ 50 ppm ನೀರಿನಲ್ಲಿ ಅದನ್ನು ರಾತ್ರಿ ಪೂರ್ತಿ ನೆನೆಸಿ ನಾಟಿಯನ್ನು ಮಾಡಬಹುದಾಗಿದೆ. ಸೊ ಅಥವಾ ಏನು ಸಗಣಿಯಲ್ಲೂ ಕೂಡ ಅದನ್ನು ಓವರ್ನೈಟ್ ಸಗಣಿಯಲ್ಲಿ ಬೀಜೋಪಚಾರವನ್ನು ಮಾಡಿ ಬೆಳಿಗ್ಗೆ ನಾವು ನಾಟಿಯನ್ನು ಮಾಡೋದ್ರಿಂದ ಕೂಡ ನಾವು ಈ ಒಂದು ಮೊಳಕೆ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೋದು ಸರ್. ಅಬ್ಬಾಸ್ ಅವರೇ, ಈಗ ನಾವೇನು ಅಂಗಾಂಶ ಕೃಷಿ ಸಸ್ಯಗಳನ್ನು ನಿಮ್ಮ ಹಾರ್ಡನಿಂಗ್ ಚೇಂಬರಿಂದ ತಗೊಂಡು ಹೋಗ್ತೀವಲ್ಲ, ನಂತರ ಅದನ್ನು ಯಾವ ರೀತಿ ನಾಟಿ ಮಾಡಬೇಕು, ಅದಕ್ಕೇನಾದರೂ ವಿಶೇಷವಾದ ಬೇಸಾಯ ವಿಧಾನಗಳಿದೆಯಾ? ಹೇಗೆ ಬೇರೆ ಯಾವುದೇ ಥರ ವಿಧಾನ ಸೇಮ್ ಏನು ಒಂದು ಕಣ್ಣಿನ ಪೈರು ಹೆಂಗೆ ನಾಟಿ ಮಾಡ್ತೀವಿ ಸರ್, ಅದೇ ಥರ ಮಾಡೋದು, ಅದಕ್ಕೇನು ಡಿಫ್ರೆಂಟ್ ಇದ್ದಿಲ್ಲ. ಸೊ ಇದು ಪಾಲಿಥಿನ್ ಇದ್ರಲ್ಲಿ ಬರ್ತದೆ, ಪಾಲಿಥಿನ್ ಪೌಚಸ್ನಲ್ಲಿ ಬರ್ತದೆ. ಸೊ ಒಂದು ಕಣ್ಣಿನ ಪೈರುಗಳು ಬಂದ್ಬಿಟ್ಟು ಟ್ರೇಗಳನ್ನಲ್ಲಿ ಬರ್ತದೆ. ಇದು ಪೌಚ್ಗಳನ್ನಲ್ಲಿ ಬರೋದ್ರಿಂದ ಪೌಚ್ಗಳನ್ನ ಪ್ಲಾಸ್ಟಿಕ್ ಪ್ಯಾಕೆಟ್ ಏನಿರ್ತದೆ ಅದನ್ನು ಹರಿದ್ಬಿಟ್ಟು ತೆಗೆದ್ಬಿಟ್ಟು ನಾಟಿ ಮಾಡೋ ಅಂಥದ್ದು ಸರ್. ಸೊ ಡಿಫ್ರೆನ್ಸ್ ಏನಿಲ್ಲ ಸರ್. ಏನು ಕಬ್ಬಿನ ಪೈರು ಒಂದು ಕಣ್ಣಿನ ಪೈರು ಯಾವ ಥರ ಸಿಗ್ತದೆ ಅದೇ ಥರ ಇರ್ತದೆ, ಬಟ್ ಇದರಲ್ಲಿ ಗಿಣ್ಣು ಇರಲ್ಲ, ಅದೇ ವ್ಯತ್ಯಾಸ ಸರ್. ಟಿಶ್ಯೂ ಕಲ್ಚರು ಮತ್ತು ಒಂದು ಕಣ್ಣಿನ ಪೈರಿನಲ್ಲಿ ಡಿಫ್ರೆನ್ಸ್ ಏನಂದರೆ, ಸೊ ಒಂದು ಕಣ್ಣಿನ ಪೈರಿನಲ್ಲಿ ಗಿಣ್ಣು ಇರ್ತದೆ, ಇದರಲ್ಲಿ ಗಿಣ್ಣು ಕಾಣಿಸೋದಿಲ್ಲ. ಇದು ಒಂದು ಡಿಫ್ರೆನ್ಸ್ ಇದೆ. ನಾಟಿ ಮಾಡೋ ವಿಧಾನ, ಬೇಸಾಯ ತಾಂತ್ರಿಕತೆಗಳು ಏನು ಹೇಳ್ತೀರಿ ಸರ್? ಮಾಮೂಲಿ ಸರ್, 4 ಅಡಿಯಿಂದ 5 ಅಡಿ ಸಾಲಲ್ಲಿ ನಾಟಿ ಮಾಡೋದು. ಒಂದು ಸಸಿಯಿಂದ ಇನ್ನೊಂದು ಸಸಿಗೆ 2 ಅಡಿ ಗ್ಯಾಪ್ನ ಅಂತರನ ಕಾಪಾಡೋದು ಸರ್. ಸೊ ಇದೇ ಮೆಥಡ್ನಲ್ಲಿ ಮಾಡಿದರೆ, ಸೊ ಏನಕ್ಕೆ ಜಾಸ್ತಿ ಗ್ಯಾಪ್ ಇರಲಿ ಅಂತ ಹೇಳೋದಂದರೆ ಸರ್, ಇದರಲ್ಲಿ ತೆಂಡೆ ಹೊಡೆಯೋ ಸಾಮರ್ಥ್ಯ ಜಾಸ್ತಿ ಇರ್ತದೆ ಸರ್. ಸೊ ಒಂದು ಕಣ್ಣಿನಲ್ಲಿ ಒಂದು 15ರಿಂದ 20 ಬಂದರೆ ಇದರಲ್ಲಿ ಒಂದು 5 ಇದು ಜಾಸ್ತಿ ಬರ್ತದೆ ಸರ್. ಸೊ ಆಲ್ಮೋಸ್ಟ್ ಒಂದು 8 to 10% ತೆಂಡೆ ಹೊಡೆಯೋ ಸಾಮರ್ಥ್ಯ ಜಾಸ್ತಿ ಇರ್ತದೆ ಸರ್. ಸೊ ಹತ್ತಿರದಲ್ಲಿ ನಾವು ಹಾಕಿಬಿಟ್ರೆ ತೆಂಡೆ ಹೊಡೆಯೋದು ಸಾಮರ್ಥ್ಯ ಕಮ್ಮಿ ಆಗಿಬಿಡ್ತದೆ ಸರ್. ಓಕೆ, ಒಂದು ಗಿಣ್ಣಿನ ಕಬ್ಬಿನ ಸಸಿಗಳನ್ನು ನಾಟಿ ಮಾಡೋದಕ್ಕೆ ಏನು ಮುನ್ನೆಚ್ಚರಿಕೆ ತಗೋಬೇಕು ಮತ್ತು ಇದರಿಂದ ಏನು ಪ್ರಯೋಜನ ಇದೆ ಅಂತ ಹೇಳ್ತೀರಿ ಡಾಕ್ಟರ್ ತಿಮ್ಮೇಗೌಡ? ಒಂದು ಕಣ್ಣಿನ ಗಿಡಗಳನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಸೊ ನಾವು 3 ವಿಧವಾಗಿ ಬೆಳೆಸ್ಬೋದು ಸರ್. ಮೊದಲನೇದು ಏರು ಸಸಿ ಮಡಿಯಲ್ಲಿ ಬೆಳೆಸ್ತಕ್ಕಂಥದ್ದು, ಎರಡನೇದು ಪಾಲಿಥೀನ್ ಚೀಲದಲ್ಲಿ ಬೆಳೆಸ್ತಕ್ಕಂಥದ್ದು, ಮೂರನೇದು ಟೊಮೆಟೊ ಟ್ರೇ ಅಥವಾ ಪ್ರೋ ಟ್ರೇ ಅಂತ ಏನು ಕರಿತೀವಿ ಅದರಲ್ಲಿ ಬೆಳೆಸ್ತಕ್ಕಂಥದ್ದು. ಈ 3 ವಿಧಾನದಲ್ಲಿ ಬೆಳೆಸ್ಬೋದು. ಸೊ ಏರು ಮಡಿಯಲ್ಲಿ 25 ಅಡಿ ಉದ್ದ, 4 ಅಡಿ ಅಗಲ ಮತ್ತು 4 ಇಂಚು ಎತ್ತರದ ಒಂದು ಸಸಿ ಮಡಿಗಳನ್ನು ಮಾಡಿಕೊಂಡು, ಸೊ ಅದರಲ್ಲಿ ಈ ಒಂದು ಕಣ್ಣಿನ ತುಂಡನ್ನು ಕಣ್ಣು ಮೇಲ್ಭಾಗದಲ್ಲಿ ಬರೋ ರೀತಿ ನಾಟಿಯನ್ನು ಮಾಡಿ, ಸೊ ಅದರ ಮೇಲೆ ತೆಳುವಾಗಿ 1 ರಿಂದ 1.5 ಇಂಚಷ್ಟು ಗೊಬ್ಬರ ಮತ್ತು ಮಣ್ಣಿನ ಮಿಶ್ರಣವನ್ನು ಹಾಕಿ ನೀರನ್ನು ಊದಾನಿಯಲ್ಲಿ ಸುಮಾರು 8 ರಿಂದ 10 ದಿನಗಳ ಕಾಲ ಹಾಕೊಳ್ಳೋದ್ರಿಂದ ಸಸಿಗಳನ್ನು ಬೆಳೆಸ್ಬೋದಾಗಿದೆ ಸರ್. ಕಡಿಮೆ ಪ್ರದೇಶದಲ್ಲಿರ್ತಕ್ಕಂಥ ರೈತ ಬಾಂಧವರು ಇದನ್ನು ಅಳವಡಿಸ್ಕೊಳ್ಬೋದು. ಆದರೆ ಈ ಒಂದು ಏರು ಮಡಿಯಲ್ಲಿ ಬೆಳೆಸಿದಂಥ ಸಸಿಗಳನ್ನು ಮುಖ್ಯ ಭೂಮಿಗೆ ನಾಟಿ ಮಾಡಿದಾಗ ನಾವು ಅದನ್ನು ಕಿತ್ತು ಬೇರೆ ಕಡೆ ನಾಟಿ ಮಾಡಿದಾಗ ಏನಾಗುತ್ತೆ, ನಮಗೆ 12 ರಿಂದ 15% ಅಷ್ಟು ಸಸಿಗಳು ಸಾಯ್ತಕ್ಕಂಥದ್ದನ್ನು ನೋಡಿದ್ದೀವಿ. ಸೊ ಹಾಗಾಗಿ ಪಿಗ್ಗುಳಿಯನ್ನು ತುಂಬಿಕೊಳ್ಬೇಕಾಗತ್ತೆ ಸರ್. ಎರಡನೇದು ಪಾಲಿಥೀನ್ ಚೀಲ ಅಥವಾ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸಸಿ ಮಡಿಗಳನ್ನು ಬೆಳೆಸ್ತಕ್ಕಂಥದ್ದು. ಸೊ ಯೂಶ್ವಲಿ 10 ರಿಂದ 15 ಸೆಂಟಿಮೀಟರ್ ಉದ್ದವಿರತಕ್ಕಂಥ ಪ್ಲಾಸ್ಟಿಕ್ ಚೀಲಗಳನ್ನು ತೆಗೆದುಕೊಳ್ಬೇಕು. ಅಂದರೆ ಸುಮಾರು 100 ರಿಂದ 150 ಗ್ರಾಮ್ ಮಣ್ಣನ್ನು ಇಡಿಸ್ತಕ್ಕಂಥ ಪಾಲಿಥೀನ್ ಚೀಲಗಳನ್ನು ತೆಗೆದುಕೊಳ್ಬೇಕು. ಸೊ ಆ ಒಂದು ಪಾಲಿಥೀನ್ ಚೀಲಕ್ಕೆ ಮರಳು, ಮಣ್ಣು ಮತ್ತು ಗೊಬ್ಬರ, ಚೆನ್ನಾಗಿ ಕೊಳೆತಂತಹ ಕೊಟ್ಟಿಗೆ ಗೊಬ್ಬರ 3ರಿಂದ ಸಮ ಮಿಶ್ರಣವನ್ನು ಒಂದು ಪಾಲಿಥೀನ್ ಚೀಲದಲ್ಲಿ ಹಾಕಿ, ಸೊ ಈ ಒಂದು ಗಿಣ್ಣಿನ ತುಂಡನ್ನು ನಾಟಿಯನ್ನು ಮಾಡ್ಬೋದು ಸರ್. ಸೊ ನಾಟಿಯನ್ನು ಮಾಡಿ ಅದಕ್ಕೆ ನೀರು ಹಾಕ್ಕೊಂಡು ಸೊ 30 ರಿಂದ 45 ದಿನದ ಪೈರನ್ನು ಮುಖ್ಯ ಭೂಮಿಗೆ ನಾಟಿ ಮಾಡ್ಕೊಳ್ಬೋದು. ಸೊ ಮತ್ತೊಂದು ಕಮರ್ಷಿಯಲ್ಲಾಗಿ ಮಾಡ್ತೀವಿ ಅಥವಾ ವಾಣಿಜ್ಯ ರೀತಿಯಲ್ಲಿ ಮಾಡ್ತೀವಿ ಸಸಿ ಮಡಿಗಳನ್ನು ಅಂತ ಹೇಳಿದ್ರೆ, ಸೊ ಅದು ಟೊಮೆಟೊ ಟ್ರೇ ಅಥವಾ ಪ್ರೋ ಟ್ರೇಗಳನ್ನು ಉಪಯೋಗವನ್ನು ಮಾಡ್ತಕ್ಕಂಥದ್ದು ಸರ್. ಸೊ ಯೂಶ್ವಲಿ ಒಂದು ಪೋಟ್ರೆ 50 ಕ್ಯಾವಿಟಿಗಳು ಇರ್ತಕ್ಕಂಥ ಪೋಟ್ರೆಗಳನ್ನು ಇದಕ್ಕೆ ಉಪಯೋಗವನ್ನು ಮಾಡ್ತೀವಿ. ಸೊ ಅದಕ್ಕೆ ನಾವು ಚೆನ್ನಾಗಿ ಕೊಳೆತಂತಹ ಕೋಕೋಪಿಟ್ ಅಥವಾ ಎರೆಹುಳು ಗೊಬ್ಬರ ಎರಡನ್ನೂ ಕೂಡ ನಾವು ಇಲ್ಲಿ ಬಳಸ್ಬೋದಾಗಿದೆ ಸರ್. ಬಟ್ ಒಂದನ್ನು ಅಂಶವನ್ನು ಗಮನಿಸಬೇಕು, ಕೋಕೋಪಿಟ್ಟು ತುಂಬ ಚೆನ್ನಾಗಿ ಕೊಳ್ತಿರಬೇಕು. ಅರ್ಧಂಬರ್ಧ ಕೊಳ್ತಿದ್ರೆ ಸಸಿಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಆ ಕೋಕೋಪಿಟ್ಟನ್ನು ಹಾಕಿ ಸೊ ನಂತರ ನಾವು ಏನು ಶಿಲೀಂಧ್ರನಾಶಕಗಳಿಂದ ಮತ್ತು ಬೀಜೋಪಚಾರವನ್ನು ಮಾಡಿದಂತಹ ಬಿತ್ತನೆ ತುಂಡುಗಳನ್ನು ನಾಟಿಯನ್ನು ಮಾಡಿ ಊದಾನಿ ಮುಖಾಂತರ ನೀರನ್ನು ಹಾಕ್ಕೊಂಡು ನಾವು ಸುಮಾರು 30 ರಿಂದ 45 ದಿನಗಳವರೆಗೆ ಈ ಒಂದು ಸಸಿ ಮಡಿಯಲ್ಲಿ ಬೆಳೆಸಿ ನಂತರ ರೈತ ಬಾಂಧವರಿಗೆ ಕೊಡ್ಬೋದು. ಈ 3 ಒಂದು ವಿಧಾನಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಈ ಒಂದು ಲಘು ಪೋಷಕಾಂಶಗಳ ಒಂದು ಕೊರತೆ ಕಾಣಿಸ್ಕೊಳ್ಳುತ್ತೆ.
ಸೊ ಯಾವಾಗ ನಮಗೆ ನಾವೇನು ಮೀಡಿಯಾ ಅಥವಾ ಗೊಬ್ಬರವನ್ನು ಹಾಕಿರ್ತೀವಿ, ಸೊ ಅದರಲ್ಲಿ ಪೋಷಕಾಂಶಗಳು ಕಡಿಮೆ ಆದಾಗ ಲಘು ಪೋಷಕಾಂಶಗಳ ಕೊರತೆ ಕಂಡುಬರುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸುಮಾರು 15-18 ದಿನಗಳ ಅವಧಿಯಲ್ಲಿ 19 ಏನಂತ ಕರಿತೀವಿ ಅದರ ಒಂದು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಸೊ 2% 19 ಸಿಂಪರಣೆಯನ್ನು ಮಾಡೋದ್ರಿಂದ ನಾವು ಪೋಷಕಾಂಶಗಳ ಕೊರತೆಯನ್ನು ಕಡಿಮೆ ಮಾಡ್ಕೊಳ್ಬೋದಾಗಿದೆ ಸರ್. ಈಗ ಸಾಮಾನ್ಯವಾಗಿ ಕಬ್ಬಿಗೆ ಏನೆಲ್ಲ ಸಮಸ್ಯೆ ಇದೆಯೋ ನಾಟಿ ಮಾಡಿದಾಗ ಅದು ಬಹುತೇಕ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿ ಮಾಡಿರುವಂಥ ಸಸಿಗಳಿಗೂ ಬರ್ಬೋದು ಅನಿಸುತ್ತೆ. ಮೊದಲನೇದು ಪಿಗ್ಗುಳಿ ಅಲ್ವೇ? ಇದರಲ್ಲಿ ಸ್ವಲ್ಪ ಸಸಿಗಳು ಸಾಯೋ ಸಂಖ್ಯೆ ಏನಾದರೂ ಕಡಿಮೆ ಇರುತ್ತಾ ಹೇಗೆ ಸರ್? ಇದರಲ್ಲಿ ಸಾಯೋ ಸಂಖ್ಯೆ ಅತಿ ಕಡಿಮೆ ಇರ್ತದೆ ಸರ್. ಏನಕ್ಕಂದರೆ 2% ಅಷ್ಟು ಇರ್ತದೆ. ಸೊ ಇದರಲ್ಲಿ ನಾವು ಪ್ರಯೋಗಾಲಯದಿಂದ ಹಾರ್ಡ್ನಿಂಗ್ ಚೇಂಬರ್ಗೆ ತೊಗೊಂಡು ಬರ್ತೀವಲ್ಲ, ಸೊ 14 ದಿವಸ ಸಸಿಗಳನ್ನ ನೀರೇ ಹಾಯಿಸಲ್ಲ ಸರ್. ಸೊ 14 ದಿವಸ ಅಲ್ಲಿ ಅವ್ರಿಗೆ ಸ್ಟ್ರೆಸ್ ಕೊಟ್ಟು ರೆಡಿ ಮಾಡಿರ್ತೀವಿ ಸರ್ ಸಸಿಗಳನ್ನ. ಸೊ ಅಲ್ಲೇ ಯಾವ ಸಸಿಗಳು ಉಳಿತದೆ, ಸೊ ಅದರಲ್ಲಿ ಪರ್ಸೆಂಟೇಜ್ ಬಂದ್ಬಿಟ್ಟು ಹಾರ್ಡ್ನಿಂಗು ನಾವು ಒಂದು 1000 ಸಸಿ ಹಾರ್ಡ್ನಿಂಗ್ ಮಾಡಿದ್ರೆ ಸೊ ಅದರಲ್ಲಿ ಒಂದು 800 ಸಸಿ ಮಾತ್ರ ಉಳಿತದೆ ಸರ್. ಸೊ ಎಕ್ಸ್ಕ್ಲೂಸಿವ್ ಆಗಿ 800 ಸಸಿಗಳನ್ನ ಸೊ ನಾವು ಪ್ಲಾಂಟಿಂಗ್ ಮಾಡಿದಾಗ ಸೊ ಅದರಲ್ಲಿ 1% ಅಷ್ಟು ಹೋಗ್ಬೋದು ಸರ್. ಅದು ಸಸಿಗಳಿಂದ ಅಲ್ಲ, ಪ್ಲಾಂಟಿಂಗ್ ಮೆಥಡ್ ನಾವು ಯಾವ ಥರ ನಾಟಿ ಮಾಡಿರ್ತೀವಿ, ನೀರು ಆಯ್ದಿರಲ್ಲ, ಇಲ್ಲಾಂದರೆ ಅತಿ ಗೊಬ್ಬರ ಆಗಿಬಿಟ್ಟಿರ್ತದೆ, ಅದರಿಂದ ಅದು ಸಾಯೋ ಅಂಥದ್ದು. ಇಲ್ಲಾಂದರೆ 1% ಹೋಗೋ ಚಾನ್ಸಸ್ ಇದೆ. ಕಬ್ಬಿನಲ್ಲಿ ಭಾಳ ಪ್ರಥಮವಾದ ಪ್ರಾಬ್ಲಮ್ ನಾಟಿ ಮಾಡಿದಾಗ ಅಂದರೆ ಆದಿ ಸುಳಿ ಕೊರೆಯುವಂತಹ ಒಂದು ಕೀಟ. ಅದು ಈ ಅಂಗಾಂಶ ಕೃಷಿ ಸಸಿಗಳಲ್ಲಿ ಎಷ್ಟು ಕಂಡು ಬರುತ್ತಾ ಅಥವಾ ಕಂಡು ಬರಲ್ವ, ಹೇಗೆ ತಮ್ಮ ಅಬ್ಸರ್ವೇಷನ್? ಸರ್, ನಾವು ಸಸಿಗಳನ್ನು ಕೊಡುವಾಗ ಸರ್ ಅದರಲ್ಲಿ ಯಾವುದೇ ಥರ ರೋಗ ಅಥವಾ ಕೀಟ ಬಾಧೆ ಯಾವುದೇ ಥರ ಇರಲ್ಲ ಸರ್. ಸೊ ಇದು ನಾಟಿ ಮಾಡಾದ್ಮೇಲೆ ಬರ್ಬೋದು ಸರ್. ಅದರಲ್ಲಿ ಟಿಶ್ಯೂ ಕಲ್ಚರ್ನಲ್ಲಿ ನಾವು ಏನು ಸಸಿಗಳನ್ನ ಕೊಡ್ತೀವಿ, ಮುಖ್ಯವಾಗಿ ಏನಂದರೆ ವೈರಸ್ ಫ್ರೀ ಸೀಡ್ಲಿಂಗ್ಸ್ನ ಪ್ರೊಡ್ಯೂಸ್ ಮಾಡೋದು. ಸೊ ಕೀಟಗಳ ಬಾಧೆ ಬರ್ಬೋದು. ನಮ್ಮ ಪರಿಸರದಲ್ಲಿ ಜಾಸ್ತಿ ಕೀಟ ಬಾಧೆ ಇದ್ದರೆ ಅದು ಬಂದು ಇದು ಮಾಡ್ಬೋದು ಸರ್. ಅದಕ್ಕೆ ತಕ್ಕ ಮುನ್ನೆಚ್ಚರಿಕೆ ತಗೋಬೇಕು. ಸೊ ನಾವು ಹಾರ್ಡ್ನಿಂಗ್ ಮಾಡುವಾಗ ಏನು ಸಸಿ ಕೊಡ್ತೀವಿ ಅದಕ್ಕೆ ಮುಂಜಾಗ್ರತವಾಗಿ ಸ್ಪ್ರೇಗಳನ್ನ ಕೊಟ್ಟಿರ್ತೀವಿ ಸರ್. ಸೊ NPK ಸ್ಪ್ರೇ ಆಗಲಿ, ಕೀಟ ಬಾಧೆದಿರಲಿ, ಸೊ ಎಲ್ಲ ಸ್ಪ್ರೇಗಳನ್ನ ಕೊಟ್ಟು. ಡಾಕ್ಟರ್ ತಿಮ್ಮೇಗೌಡ್ರೆ, ಈಗ ಒಂದು ಗಿಣ್ಣಿನ ಕಬ್ಬಿನ ಸಸಿಗಳ ಲಭ್ಯತೆ ಮತ್ತು ಅದರ ದರ? ಖಂಡಿತವಾಗಲೂ ಸರ್. ಸೊ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯದಲ್ಲಿ ಈ ವರ್ಷ ಸರ್ ಪ್ರಪ್ರಥಮವಾಗಿ ಈ ಒಂದು ಕಣ್ಣಿನ ಕಬ್ಬಿನ ಸಸಿಗಳನ್ನು ತಯಾರು ಮಾಡಿ ರೈತ ಬಾಂಧವರಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಈ ವರ್ಷದಿಂದ ಸರ್. ಸೊ ಈಗ ಆಲ್ರೆಡಿ ಸುಮಾರು 1,85,000 ಸಸಿಗಳನ್ನು ಮಾರಾಟವನ್ನು ಮಾಡಿದ್ದೀವಿ ಸರ್. ನಮ್ಮಲ್ಲಿ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಪ್ರತಿ ತಿಂಗಳು ಕೂಡ ನಾವು ಈ ಒಂದು ಸಸಿ ಮಡಿಗಳ ತಯಾರಿಕೆಯನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ರೈತ ಬಾಂಧವರು ಈ ಒಂದು ನಮ್ಮ ಕೇಂದ್ರಕ್ಕೆ ಭೇಟಿಯನ್ನು ನೀಡಿ ಸೊ ಯಾವ ರೀತಿ ಈ ಒಂದು ಸಸಿಗಳನ್ನು ತಯಾರು ಮಾಡ್ತಕ್ಕಂಥದ್ದು ಮತ್ತು ಯಾವ ಒಂದು ಮುನ್ನೆಚ್ಚರಿಕೆಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು ಸರ್. ಸೊ ಇಲ್ಲಿ ರೈತ ಬಾಂಧವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತಕ್ಕಂಥದ್ದು, ಈಗ ನಾವು 3 ಕಣ್ಣಿನ ಅಥವಾ ಬಿತ್ತನೆ ತುಂಡನ್ನು ನೇರವಾಗಿ ಭೂಮಿಗೆ ಏನು ನಾಟಿ ಮಾಡ್ತೀವಿ ಅದಕ್ಕೆ ಹೋಲಿಸ್ಕೊಂಡಾಗ 30 ಅಥವಾ 45 ದಿನದ ಪೈರನ್ನು ನಾವು ನಾಟಿ ಮಾಡಿದಾಗ ಇಳುವರಿಯಲ್ಲಿ 8-12% ಇಳುವರಿಯಲ್ಲಿ ಜಾಸ್ತಿ ಆಗುತ್ತೆ ಸರ್. ಸೊ ಯಾಕೆ ಅಂತೇಳಿದ್ರೆ, ನಾವು ನಾಟಿಯನ್ನು ಮಾಡಿದಾಗ ನೇರವಾಗಿ ಕಬ್ಬನ್ನು ಸೊ ಮೊಳಕೆ ಬರೋದಕ್ಕೆ 1-1.5 ತಿಂಗಳು ತೆಗೆದುಕೊಳ್ಳುತ್ತೆ. ಸೊ ನಾವು 12 ತಿಂಗಳಿಗೆ ಕಬ್ಬನ್ನು ಕಟಾವು ಮಾಡಿದಾಗ ಸೊ ಕಬ್ಬು 12 ತಿಂಗಳು ಎಲ್ಲ ಕಬ್ಬುಗಳಿಗೂ ಕೂಡ 12 ತಿಂಗಳಾಗಿರಲ್ಲ. ಸೊ ಹಾಗಾಗಿ ನಮಗೆ ರಿಕವರಿ ಕೂಡ ತುಂಬ ಕಡಿಮೆ ಆಗುತ್ತೆ. ಸೊ ಆದರೆ ನಾವು ಕಬ್ಬಿನ ಪೈರನ್ನು ನಾಟಿ ಮಾಡಿದಾಗ ಸೊ ಕಬ್ಬಿನ ಪೈರು ಒಂದೇ ಸಮನಾಗಿ ತೆಂಡೆ ಬರುತ್ತೆ. ಸೊ ಮತ್ತು ತೆಂಡೆಗಳ ಸಂಖ್ಯೆ, ನಾವು ನೇರವಾಗಿ ಕಬ್ಬನ್ನು ನಾಟಿ ಮಾಡಿದಾಗ ಪ್ರತಿ ತೆಂಡೆಗೆ ಸುಮಾರು 7-8 ಮಿಲಬಲ್ ಕೇನ್ಸ್ ಅಂತ ಕರಿತೀವಿ ಕಬ್ಬಿನ ಜಲ್ಲೆಗಳಿರ್ತವೆ ಸರ್. ಆದರೆ ನಾವು ಕಬ್ಬಿನ ಸಸಿಗಳನ್ನು ನಾಟಿ ಮಾಡಿದಾಗ ಏನಾಗುತ್ತೆ, ನಮಗೆ 12-14 ಜಲ್ಲೆಗಳು ಬರ್ತವೆ. ಸೊ ಹಾಗಾಗಿ ನಮಗೆ ಇಳುವರಿ ಮಟ್ಟ ಜಾಸ್ತಿ ಆಗುತ್ತೆ. ಸೊ ಎರಡನೇದು, ಮತ್ತು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಕಣ್ಣಿನ ಸಸಿಗಳನ್ನು ನಾಟಿ ಮಾಡಬೇಕಾದಾಗ ಸಾಲಿನಿಂದ ಸಾಲಿಗೆ 5 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 1.5 ಅಡಿ ಶಿಫಾರಸನ್ನು ಮಾಡಿದ್ದೀವಿ. ಸೊ ಹಾಗಾಗಿ ನಮಗೆ ಅಗಲ ಸಾಲು ನಾಟಿ ಪದ್ಧತಿ ಆಗುತ್ತೆ. ಸೊ ಅಗಲ ಸಾಲು ನಾಟಿ ಪದ್ಧತಿಯಿಂದ ಭಾಳಷ್ಟು ಉಪಯೋಗಗಳಿದ್ದಾವೆ. ಸೊ ಅಂತರ ಬೆಳೆಗಳನ್ನು ಬೆಳಿಬೋದು. ಸೊ ಮತ್ತು ಎಲ್ಲ ಒಂದು ಕೃಷಿ ಚಟುವಟಿಕೆಗಳನ್ನು ಯಾಂತ್ರೀಕರಣಗೊಳಿಸ್ಬೋದು. ಸೊ ಮತ್ತು ಕಬ್ಬಿನಲ್ಲಿ ಪ್ರಮುಖವಾದ ಸಮಸ್ಯೆ ಅಂತ ಹೇಳಿದ್ರೆ ಕಟಾವು ಮಾಡ್ತಕ್ಕಂಥದ್ದು.
ಸೊ ನಾವು 5 ಅಡಿಗೆ ಹೋದಾಗ ಏನಾಗುತ್ತೆ, ಯಂತ್ರಗಳ ಮುಖಾಂತರ ಕಟಾವನ್ನು ಕೂಡ ನಾವು ಮಾಡ್ಕೊಳ್ಬೋದಾಗಿದೆ ಮತ್ತು ತಲಗು ನಿರ್ವಹಣೆ ಕೂಡ ತುಂಬ ಸುಲಭವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸೊ ಇಳುವರಿ ಜಾಸ್ತಿ ಆಗೋದ್ರ ಜೊತೆಗೆ ಖರ್ಚನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದಾಗಿದೆ. ಸೊ ಮತ್ತು ಸಸಿಯನ್ನು ನಾಟಿ ಮಾಡಿದಾಗ ಏನಾಗುತ್ತೆ, ನಾವು ಯೂಸ್ವಲಿ ಸೊ 1-1.5 ತಿಂಗಳು ಪೈರನ್ನು ನಾಟಿ ಮಾಡಿದಾಗ ನಾವೇನು ಕಬ್ಬನ್ನು ನಾಟಿ ಮಾಡಿದಾಗ ಏನು ನೀರು ಹಾಯಿಸ್ತಕ್ಕಂಥದ್ದು, ಕಳೆನಾಶಕವನ್ನು ಸಿಂಪಡಣೆ ಮಾಡಿ ಕಳೆ ನಿಯಂತ್ರಣ ಮಾಡ್ತಕ್ಕಂಥದ್ದು, ಇವೆಲ್ಲದರ ಖರ್ಚು ಕೂಡ ಉಳ್ಕೊಳ್ಳುತ್ತೆ ಸರ್. ಸೊ ಆ ನಿಟ್ಟಿನಲ್ಲಿ ಸೊ ನಾವು ಏನು ನೇರವಾಗಿ ಕಬ್ಬನ್ನು ನಾಟಿ ಮಾಡಿದ್ರ ಬದಲು ಸಸಿಗಳನ್ನು ನಾಟಿ ಮಾಡಿದ್ರೆ ಪ್ರತಿ ಎಕರೆಗೆ ಸುಮಾರು 12,000-14,000 ರೂಪಾಯಿ ಉಳಿತಾಯವನ್ನು ಮಾಡ್ಕೊಳ್ಬೋದಾಗಿದೆ. ಸೊ ಮತ್ತು ನಮಗೆ 3-4 ಟನ್ನು ಅಧಿಕ ಇಳುವರಿ ಬರುತ್ತೆ ಪ್ರತಿ ಎಕರೆಗೆ. ಸೊ ಅದೇ ರೀತಿ ಬೇರೆ ಬೇರೆ ಅಂತರ ಬೆಳೆಗಳನ್ನು ಬೆಳೆಯೋದ್ರಿಂದ ಕೂಡ ನಾವು ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಬೋದಾಗಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರತಿ ಸಸಿಗೆ 2.5 ರೂಪಾಯಿಯಂತೆ ನಾವು ಸಸಿಗಳನ್ನು ಮಾರಾಟವನ್ನು ಮಾಡ್ತಾ ಇದ್ದೀವಿ ಸರ್. ಸೊ ರೈತ ಬಾಂಧವರು ಬಂದು ನಮ್ಮಲ್ಲಿ ಇಂಡೆಂಟನ್ನು ಬರೆಸ್ಕೊಟ್ಟು ಹೋದರೆ ಸೊ ನಾವು 30-35 ದಿನದಲ್ಲಿ ಅವ್ರಿಗೆ ಸಸಿಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲ ತಳಿನೂ ಸಿಗುತ್ತಾ? ಯಾವುದು ತಳಿಯನ್ನು ಅವರನ್ನು ಕೇಳ್ತಾರೆ. ಸೊ ನಮ್ಮಲ್ಲಿ ಯೂಸ್ವಲಿ 3 ತಳಿಗಳಲ್ಲಿ ಈಗ ಜಾಸ್ತಿ ಸಸಿಗಳನ್ನು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಒಂದು VCF 0517, ಎರಡನೇದು ಬೇಸಿಗೆಗೆ ಜನವರಿ-ಫೆಬ್ರವರಿಗೆ ಬೇಡಿಕೆ ಇರತಕ್ಕಂತಹ COVC 18061, ಕಡಿಮೆ ಹೂ ಬರ್ತಕ್ಕಂಥ ಒಂದು ತಳಿ. ಇವೆರಡು ತಳಿಗೆ ನಾವು ಈಗ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೀವಿ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ CO 86-032 ಅದನ್ನು ಕೂಡ ಮಾಡ್ತಾ ಇದ್ದೀವಿ ಸರ್. ಸೊ ಹಾಗಾಗಿ ನಮ್ಮಲ್ಲಿ ಇಂಡೆಂಟ್ ಹಾಕಿಬಿಟ್ಟು ರೈತ ಬಾಂಧವರು ಬರ್ಸ್ಬಿಟ್ಟು ಹೋದರೆ ನಾವು 30-35 ದಿನದಲ್ಲಿ ಸಸಿಗಳನ್ನು ಕೊಡ್ತೀವಿ. ಸೊ ಮತ್ತು ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಅವ್ರಿಗೆ ಬೇಕಾದಂತಹ ಮಾಹಿತಿ ಆಗಿರ್ಬೋದು, ತರಬೇತಿ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಕೊಡೋದಕ್ಕೆ ಸಹಾಯವನ್ನು ಮಾಡ್ತೀವಿ. ಡಾಕ್ಟರ್ ತಿಮ್ಮೇಗೌಡ್ರೆ, ಒಂದು ಸಸಿಗೆ 2 ರೂಪಾಯಿ 50 ಪೈಸೆ ಅಲ್ವಾ? ಹೌದು ಸರ್. ಅಂದರೆ ಮುಂಚೆನೇ ಬಂದು ಇಂಡೆಂಟ್ ಕೊಡಬೇಕು. ಹೌದು. ಇಂಡೆಂಟ್ ಕೊಡುವಾಗ ಅಡ್ವಾನ್ಸ್ ಏನಾದ್ರು ಕೊಡಬೇಕಾ? ಇಲ್ಲ, ಏನು ಅಡ್ವಾನ್ಸ್ ಬೇಕಾಗಿಲ್ಲ ಸರ್. ಹೌದಾ? ಆಮೇಲೆ ಬಂದು ತಗೊಂಡೋರಿಲ್ಲ ಅವರು ಅಂದರೆ? ಇಲ್ಲ, ಮಾರಾಟ ಆಗ್ತಾ ಇದ್ದಾವೆ ಸರ್, ಏನು ತೊಂದರೆ ಇಲ್ಲ. ಸೊ ಮಾರಾಟ ಆಗ್ತಾ ಇದೆ. ಹಾಗಾಗಿ ಬರೀ ಇಂಡೆಂಟ್ ಕೊಡಬೇಕು, ವಿಳಾಸ ಬರೆಸಿ ಹೋಗ್ಬೇಕು, ಸಸಿ ತಾವು ಕೊಡ್ತೀರಿ, ಖಾತ್ರಿಯಾದ ಸಸಿ. ಕಬ್ಬಿನ ಬೆಳೆಗಾರರು ಇದರ ಲಾಭವನ್ನು ಪಡ್ಕೋಬಹುದು. ಖಂಡಿತ ಅಲ್ವಾ? ಯೂಸುಫ್ ಅಬ್ಬಾಸ್ ಅವರೇ, ನಿಮ್ಮ ಒಂದು ಏನು ಟಿಶ್ಯೂ ಕಲ್ಚರ್ ಲ್ಯಾಬ್ ಇದೆಯಲ್ಲ, ಅದಕ್ಕೂ ಬರ್ಬೋದಾ, ಭೇಟಿ ಕೊಡ್ಬೋದಾ? ನೀವು ಏನು ಯಾವ ರೀತಿ ಸಸಿ ಉತ್ಪಾದನೆ ಮಾಡ್ತೀರಿ, ಯಾವ ಥರ ಅದನ್ನು ಹಾರ್ಡನ್ ಮಾಡ್ತೀರಿ, ಅದನ್ನು ಎಲ್ಲ ನೋಡ್ಕೋಬೋದಾ? ಖಂಡಿತವಾಗ್ಲೂ ಸರ್. ಅದು ನಮ್ಮ ಸಂಶೋಧನಾ ಕೇಂದ್ರ ಇರೋದು ರೈತರಿಗೋಸ್ಕರನೇ ಸರ್. ಸೊ ಅದನ್ನ ಬಂದು ಯಾವಾಗ ಬೇಕಾದರೂ ಭೇಟಿ ಮಾಡ್ಬೋದು ಸರ್. ಸೊ ಅಲ್ಲಿ ಭೇಟಿ ಮಾಡಿ, ಸೊ ಇದು ನಮ್ಮ ಪ್ರಯೋಗಾಲಯ ಏನೈತೆ ಸರ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಮಟ್ಟದಲ್ಲಿ ಆಫೀಸ್ನಲ್ಲಿ ಸೊ ಇದು ಒಂದು ಮಾದರಿಯಾದ ಟಿಶ್ಯೂ ಕಲ್ಚರ್ ಲ್ಯಾಬ್. ಇಷ್ಟು ಕ್ವಾಂಟಿಟಿ ಸೀಡ್ಲಿಂಗ್ಸು ಪ್ಲಸ್ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಲೆವೆಲ್ಗೆ ಐತೆ ಸರ್. ಸೊ ಯಾವಾಗ ಬೇಕಾದರೂ ಬಂದು ಭೇಟಿ ಮಾಡ್ಬೋದು ಸರ್. ಬರೋಕ್ಕಿಂತ ಮುಂಚೆ ನಿಮ್ಗೇನಾದ್ರು ಫೋನ್ ಮಾಡ್ಕೊಂಡು ಬರಬೇಕೆ? ಇಲ್ಲ ಸರ್, ನೇರವಾಗೇ ಬರ್ಬೋದು ಸರ್. ಕಚೇರಿ ಸಮಯ ಏನೈತೆ ಸರ್, ಸೊ ಮಂಡೇ ಟು ಸ್ಯಾಟರ್ಡೆ, ಸೋಮವಾರದಿಂದ ಶನಿವಾರ. ಸೊ ಯಾವಾಗ ಬೇಕಾದರೂ ಬರ್ಬೋದು. ನೀವು ಸ್ವಲ್ಪ ಮುಂಚೆನೇ ಬಂದಿರ್ತೀರಿ ಅನ್ಸುತ್ತಲ್ವಾ? ನಿಮ್ಮ ಸಮಯ ಬೇರೆ ಹೇಳಿ. ನಿಮ್ಮ ಸಮಯ ಏನು, ಕಚೇರಿ ಸಮಯ? ಸರ್ ನಮ್ಮ ಸಮಯ ಬಂದ್ಬಿಟ್ಟು 8 ಗಂಟೆಗೆ ಆಫೀಸ್ ಬರುತ್ತೆ ಸರ್, 8ರಿಂದ 5 ಗಂಟೆ. ಸೊ ಪ್ರಯೋಗಾಲಯದು ಸಮಯ ಏನಿಲ್ಲ ಸರ್. ಸೊ 5 ಗಂಟೆನೂ ಆಯ್ತದೆ. ತಿಮ್ಮೇಗೌಡ್ರೆ, ಈಗ ಸುಧಾರಿತ ಬೇಸಾಯ ವಿಧಾನಗಳನ್ನು ಏನೇನು ಅಳವಡಿಸ್ಕೋಬೋದು? ಈಗ ಸಾಮಾನ್ಯವಾಗಿ ರೈತರು ಉದ್ದನೆ ಕಬ್ಬು ಹಾಕಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಈಗ ಒಂದು ಕಣ್ಣು ಯಾಕೋ ಮನಸ್ಸು ತಡಿತಾ ಇರಲ್ಲ ಅವ್ರಿಗೆ. ಪಿಗ್ಗುಳಿಗೆ ಅಂತ ಏನಾದ್ರು ಒಂದಷ್ಟು ಸಸಿಗಳನ್ನು ಇಟ್ಕೊಂಡಿರ್ಬೇಕಾ? ಮತ್ತು ಯಾವ ರೀತಿಯ ಬೇಸಾಯ ವಿಧಾನಗಳನ್ನು ಅಳವಡಿಸ್ಕೊಂಡ್ರೆ ಸೂಕ್ತ ಅನಿಸುತ್ತೆ ತಮಗೆ? ಇಲ್ಲಿ ಒಂದು ಕಣ್ಣಿನ ಸಸಿಗಳನ್ನು ನಾಟಿ ಮಾಡಬೇಕಾದಾಗ ನಾವು ಆವಾಗಲೇ ಹೇಳಿದಾಗೆ ಸಾಲಿನಿಂದ ಸಾಲಿಗೆ 5 ಅಡಿ, ಗಿಡದಿಂದ ಗಿಡಕ್ಕೆ 1.5 ಅಡಿಯನ್ನು ಕೊಡಬೇಕಾಗುತ್ತೆ. ಸೊ ಎಕರೆಗೆ ಸುಮಾರು 6,000 ಸಸಿಗಳು ಬೇಕಾಗ್ತವೆ ಸರ್. ಮತ್ತು ನಾವು 5 ಅಡಿ ಸಾಲನ್ನು ತೆಗೆದು ಸೊ 1.5 ಅಡಿಗೆ ಒಂದು ಕೋಲ್ಗುದ್ದಿನಲ್ಲಿ ಗುಂಡಿಯನ್ನು ಮಾಡಿ ನಾಟಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಸೊ ನಾಟಿಯನ್ನು ಮಾಡಬೇಕಾದಾಗ ನಾವು ಪ್ರತಿ ಎಕರೆಗೆ ಅರ್ಧ ಚೀಲ ಯೂರಿಯಾ, 5 ಚೀಲ ಸೂಪರ್ ಫಾಸ್ಫೇಟು ಮತ್ತು 2 ಚೀಲ ಪೊಟ್ಯಾಸನ್ನು ಕೊಡಬೇಕಾಗತ್ತೆ. ಪೊಟ್ಯಾಸನ್ನು ನಾವು ಭೂಮಿಗೆ ಹಾಕಿ ಸೊ ನಂತರ ನಾವು ಈ ಒಂದು ಸಸಿಗಳನ್ನು ನಾಟಿಯನ್ನು ಮಾಡಬೇಕಾಗತ್ತೆ. ಸೊ ಸಸಿಯನ್ನು ನಾಟಿಯನ್ನು ಮಾಡಿದ ನಂತರ ಸುಮಾರು 1ರಿಂದ 1.5 ತಿಂಗಳಿಗೆ ಒಂದು ಸಣ್ಣ ಮುರಿಯನ್ನು ಮಾಡಬೇಕಾಗತ್ತೆ. ಸೊ ಆವಾಗ ನಾವು 1 ಚೀಲದಷ್ಟು ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಕೊಡಬೇಕಾಗತ್ತೆ. ಸೊ ನಂತರ 2.5 ತಿಂಗಳಿಗೆ ಮತ್ತೊಂದು ಮುರಿ, 2ನೇ ಮುರಿಯನ್ನು ಮಾಡಬೇಕಾಗುತ್ತೆ. ಸೊ ಆವಾಗ 1.5 ಚೀಲದಷ್ಟು ಯೂರಿಯಾವನ್ನು ಕೊಟ್ಟು ನಾವು ಮುರಿಯನ್ನು ಮಾಡಬೇಕಾಗತ್ತೆ. ಸೊ ತದನಂತರ ಕೊನೆ ಮುರಿ 3.5ರಿಂದ 4 ತಿಂಗಳ ಒಳಗಾಗಿ ಕೊನೆ ಮುರಿಯನ್ನು ಮಾಡಬೇಕಾಗತ್ತೆ. ಸೊ ಆವಾಗ 2 ಚೀಲ ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಕೊಟ್ಟು ಮುರಿಯನ್ನು ಮಾಡಿ ಬುಡಕ್ಕೆ ಮಣ್ಣನ್ನು
ಏರಾಕಬೇಕಾಗುತ್ತೆ. ಸೊ ಹಾಗಾಗಿ ನಂತರ ಏನಾಗುತ್ತೆ ಮತ್ತೆ ಹೊಸದಾಗಿ ತೆಂಡೆ ಬರತಕ್ಕಂಥದ್ದು ಕಡಿಮೆ ಆಗುತ್ತೆ. ಬಂದಂಥ ತೆಂಡೆಗಳೆಲ್ಲ ಕಬ್ಬಿನ ಜಲ್ಲೆಯಾಗಿ ಮಾರ್ಪಾಡುಗೊಳ್ತವೆ. ಇದಾದ ನಂತರ ಕಳೆನಾಶಕ ಒಂದು ಸಿಂಪರಣೆಯನ್ನು ಮಾಡಲೇಬೇಕಾಗುತ್ತೆ. ಕಳೆನಾಶಕವನ್ನು ನಾಟಿಯಾದಂತಹ ಒಂದು 2-3 ದಿನದಲ್ಲಿ ಸೊ ನಾವು ಉದಯಪೂರ್ವ ಕಳೆನಾಶಕಗಳನ್ನು ಸಿಂಪರಣೆ ಮಾಡ್ಬೋದು. ಎಸ್ಪೆಷಲಿ ಏನು ಮೆಟ್ರಿಬಿಸಿನ್ ಅಂತಿದೆ. ಸೊ ಎಕರೆಗೆ ಸುಮಾರು 600 ಗ್ರಾಮನ್ನು ನಾವು 200 ಲೀಟ್ರ್ ನೀರಿನಲ್ಲಿ ಬೆರೆಸಿ ಏನು ತೇವಾಂಶ ಇರಬೇಕಾಗುತ್ತೆ ಸಿಂಪರಣೆಯನ್ನು ಮಾಡಬೇಕಾದ್ರೆ. ಸೊ ಆವಾಗ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅಥವಾ ಉದಯಪೂರ್ವ ಕಳೆನಾಶಕಗಳನ್ನು ಬಳಸೋದಕ್ಕೆ ಸಾಧ್ಯವಾಗಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಉದಯೋತ್ತರ ಕಳೆನಾಶಕಗಳನ್ನು ಕಳೆಗಳು 2-3 ಎಲೆಯ ಹಂತದಲ್ಲಿದ್ದಾಗ ನಾವು ಉದಯೋತ್ತರ ಕಳೆನಾಶಕಗಳನ್ನು ಕೂಡ ಬಳಸ್ಬೋದಾಗಿದೆ. ಸೊ ಅಲ್ಲಿ ಯಾವಾಗ ಸೊಪ್ಪಿನ ಕಳೆಗಳು ಜಾಸ್ತಿ ಇರ್ತವೆ, ಸೊ ಆವಾಗ ಎಕರೆಗೆ 1 kg 2,4-D ಲವಣವನ್ನು 200 ಲೀಟ್ರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅಥವಾ ಈ ಒಂದು ಟ್ರಿಸ್ಕೆಲ್ ಅಂತ ಬಂದಿದೆ. ಸೊ ಪೈರಜೋಸಲ್ಪುರನೀತಲು, ಮೆಟ್ರಿಬಿಜಿನು ಮತ್ತು ಪ್ರೆಟಿಲಾಕ್ಲೋರ್ ಇವು 3 ಕಾಂಬಿನೇಷನ್ ಇರತಕ್ಕಂಥದ್ದನ್ನು ನಾವು ಸಿಂಪರಣೆಯನ್ನು ಕೂಡ ಮಾಡ್ಬೋದಾಗಿದೆ. ಈ ರೀತಿ ಕಳೆ ನಿಯಂತ್ರಣ ಮಾಡ್ತಕ್ಕಂಥದ್ದು ಪ್ರಮುಖವಾಗುತ್ತೆ. ಸೊ ಮತ್ತು ಲಘು ಪೋಷಕಾಂಶಗಳ ಒಂದು ಕೊರತೆ ಯಾವಾಗ ಕಂಡುಬರುತ್ತೆ, ಎಸ್ಪೆಷಲಿ ನಮ್ಮಲ್ಲಿ ಏನು ಸುಣ್ಣದ ಕಲ್ಲು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಕಬ್ಬಿಣದ ಕೊರತೆ ಜಾಸ್ತಿ ಆಗುತ್ತೆ ಸರ್. ಆವಾಗ ನಾವು 0.5% ಪ್ಯಾರಾಸಲ್ಫೇಟನ್ನು 1 ಅಥವಾ 2 ವಾರದಲ್ಲಿ ಸಿಂಪರಣೆಯನ್ನು ಮಾಡೋದ್ರಿಂದ 2 ಬಾರಿ ಅಥವಾ 3 ಬಾರಿ ಸಿಂಪರಣೆ ಮಾಡಬೇಕಾಗುತ್ತೆ ಪ್ರತಿ ವಾರಕ್ಕೆ. ಸೊ ಮಾಡೋದರಿಂದ ನಾವು ಈ ಒಂದು ಕಬ್ಬಿಣದ ಕೊರತೆಯನ್ನು ನೀಗಿಸ್ಬೋದಾಗಿದೆ. ಮತ್ತು ಎಲ್ಲಿ ಭತ್ತವನ್ನು ಬೆಳೀತಾ ಇರ್ತಾರೆ ಅಂಥ ಕಡೆ ಕಬ್ಬನ್ನು ಬೆಳೆದಾಗ ಈ ಒಂದು ಸತುವಿನ ಕೊರತೆ ಕಂಡುಬರುತ್ತೆ ಸರ್. ಸೊ ಅದಕ್ಕೆ ನಾವು ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ಎಕರೆಗೆ 10 kg ಸತುವಿನ ಸಲ್ಫೇಟನ್ನು ಕೂಡ ನಾವು ಕೊಡೋದ್ರಿಂದ ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು. ಅಥವಾ ನಾವು ಬೆಳಿಬೇಕಾದಾಗ ಈ ಒಂದು ಸತುವಿನ ಕೊರತೆಯ ಲಕ್ಷಣಗಳು ಕಂಡು ಬಂದಾಗ 0.5% ಜಿಂಕ್ ಸಲ್ಫೇಟನ್ನು ನಾವು ಎಲೆಗಳ ಸಿಂಪರಣೆ ಮುಖಾಂತರ ಕೊಡಬೇಕಾಗುತ್ತೆ ಸರ್. ಮತ್ತು ಯಾವಾಗ ಬರ ಪರಿಸ್ಥಿತಿ ತುಂಬ ಜಾಸ್ತಿ ಇರುತ್ತೆ, ನೀರಿನ ಕೊರತೆ ತುಂಬ ಜಾಸ್ತಿ ಇರುತ್ತೆ, ಅಂಥ ಕಡೆ ಈ ಒಂದು ಪೊಟ್ಯಾಸನ್ನು ಎಲೆಗಳ ಮೇಲೆ ಸಿಂಪರಣೆಯನ್ನು ಮಾಡೋದ್ರಿಂದ ಕೂಡ ನಾವು ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಯೂಶ್ವಲಿ 2 ಗ್ರಾಮು ಪೊಟ್ಯಾಷನ್ನು ನಾವು ನೀರಿನಲ್ಲಿ ಪ್ರತಿ ಲೀಟ್ರ್ ನೀರಿನಲ್ಲಿ ಕರೆಸಿ ಸೊ ಸಿಂಪರಣೆಯನ್ನು ಮಾಡೋದ್ರಿಂದ ಕೂಡ ಸೊ ನಾವು ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಇನ್ನು ಕಬ್ಬು 6 ತಿಂಗಳು ಬೆಳೆದ ನಂತರ ಸಿಂಪರಣೆ ಮಾಡ್ತಕ್ಕಂಥದ್ದು ಕಷ್ಟವಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಡ್ರೋನ್ಗಳ ಉಪಯೋಗವನ್ನು ಮಾಡಿಕೊಂಡು ಕೂಡ ನಾವು ಸಿಂಪರಣೆಯನ್ನು ಮಾಡ್ಕೊಳ್ಬೋದು. ನಿಮ್ಮಲ್ಲಿ ಬಳಸ್ತಾ ಇದ್ದೀರಾ ಸರ್ ಡ್ರೋನ್? ನಮ್ಮಲ್ಲಿ ಬಳಸ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಕಬ್ಬಿಗೆ ಮತ್ತು ಈ ಒಂದು ಭತ್ತದಲ್ಲಿ ನ್ಯಾನೋ ಯೂರಿಯಾ ಸಿಂಪರಣೆ ಮಾಡೋದಕ್ಕೋಸ್ಕರ ಸೊ ನಾವು ಡ್ರೋನ್ಗಳನ್ನು ಬಳಸ್ತಾ ಇದ್ದೀವಿ ಸರ್. ಈಗ ಡ್ರೋನ್ ಸಿಂಪರಣೆ ಮಾಡೋದು ಹೇಗೆ ಮತ್ತು ಡ್ರೋನ್ ಬಳಕೆ ಹೇಗೆ ಅಂತ ತಿಳ್ಕೋಬೇಕು ಅಂದ್ರೆ ನಿಮ್ಮಲ್ಲಿ ಬರ್ಬೋದು. ಹೌದು ಸರ್, ಹೌದು. ಮತ್ತು ಕೃಷಿ ಮೇಳದಲ್ಲೂ ಕೂಡ ಆ ಒಂದು ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿರ್ತೀವಿ ಸರ್. ಅದರ ಸದುಪಯೋಗವನ್ನು ಕೂಡ ರೈತ ಬಾಂಧವರು ಪಡ್ಕೊಳ್ಬೋದು ಸರ್. ಸರ್, ಈಗ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋ ಅಂಥವರು ಕೂಡ ಈ ಒಂದು ಒಂಟಿ ಕಣ್ಣಿನ ಬೀಜವನ್ನು ಬಳಸ್ಬೋದಾ? ಹೌದು ಸರ್, ಖಂಡಿತ. ಸ್ವಲ್ಪ ಬೇಸಾಯದಲ್ಲಿ ಏನು ತೊಂದರೆ ಇಲ್ಲ ಸರ್. ಇಲ್ಲೇನಾಗುತ್ತೆ, ನಾನೇನು 5 ಅಡಿ 1.5 ಅಡಿ ಅಂತ ಹೇಳಿದ್ದೆ, ಅಲ್ಲಿ ಜೋಡಿ ಸಾಲು ಪದ್ಧತಿಯಲ್ಲಿ ಮಾಡ್ತೀವಿ ಸರ್. ಸೊ 6 ಅಡಿಗೆ ಸಾಲುಗಳನ್ನು ತೆಗೆದು ಸೊ 2 ಬದುಗಳಲ್ಲಿ ಜಿಗ್ಜಾಗಿರಲಿ ನಾವು ಪ್ಲಾಂಟಿಂಗನ್ನು ಮಾಡ್ತೀವಿ. ಸೊ ಅದಕ್ಕೂ ಕೂಡ 5,800ರಿಂದ 6,000 ಗಿಡಗಳು ಬೇಕಾಗುತ್ತೆ ಜೋಡಿ ಸಾಲು ಪದ್ಧತಿಯಲ್ಲಿ. ಸೊ ಜೋಡಿ ಸಾಲು 2 ಸಾಲುಗಳ ನಡುವೆ ಈ ಒಂದು ಪಾರ್ಶ್ವನಳಿಕೆಗಳನ್ನು ಹಾಕಿರ್ತೀವಿ ಸರ್. ಸೊ ಹಾಗಾಗಿ ನಮಗೆ ಪಾರ್ಶ್ವನಳಿಕೆಗಳ ಸಂಖ್ಯೆ ಕೂಡ ತುಂಬ ಕಡಿಮೆ ಆಗುತ್ತೆ. ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಸೊ ಒಂದು ಜೋಡಿ ಸಾಲಿಂದ ಮತ್ತೊಂದು ಜೋಡಿ ಸಾಲಿಗೆ 6 ಅಡಿ ಅಂತರ ಇರುತ್ತೆ. ಸೊ ಹಾಗಾಗಿ ಮಿನಿ ಟ್ರ್ಯಾಕ್ಟರ್ಗಳನ್ನು ಬಳಸ್ಕೊಂಡು ನಾವು ಎಲ್ಲ ಒಂದು ಕೃಷಿ ಚಟುವಟಿಕೆಗಳನ್ನು ಯಾಂತ್ರೀಕರಣ ಮಾಡ್ಬೋದು. ಸೊ ಮತ್ತು ನಮಗೆ ಬೇಕಾದಂತಹ 3 ತಿಂಗಳ ಒಳಗಾಗಿ ಕಟಾವಾಗ್ತಕ್ಕಂತಹ ಬೆಳೆಗಳನ್ನು ಅಂತರ ಬೆಳೆಯಾಗಿ ಕೂಡ ಬೆಳೆದು ಲಾಭವನ್ನು ಮಾಡ್ಕೊಳ್ಬೋದಾಗಿದೆ ಸರ್. ಡಾಕ್ಟ್ರೆ, ಈಗ ಭೂಮಿ ಒಳಗಡೆ ಅಂತರ್ಗತವಾಗಿ ಪೈಪನ್ನು ಹಾಕಿ ಕಬ್ಬು ಬೆಳೆಯುವಂತಹ ಒಂದಷ್ಟು ಪ್ರಯತ್ನಗಳು ಯಶಸ್ವಿ ಆಗಿದ್ವು. ಈಗ ಅದ್ರ ಬಗ್ಗೆ ತಾವೇನು ಹೆಚ್ಚು ಗಮನ ಕೊಡ್ತಾ ಇಲ್ವಾ, ಹೇಗೆ? ಹೌದು ಸರ್, ಇದು ಖಂಡಿತವಾಗ್ಲೂ ಸರ್. ಸೊ ಇವತ್ತು ಏನು ನಾವು ಈ ಒಂದು ಡಿಸ್ಕಸ್ ಮಾಡ್ತಾ ಇದ್ವಿ ಕಬ್ಬಿನ ಬೀಜೋತ್ಪಾದನೆ. ಸೊ ಇದು ಹನಿ ನೀರಾವರಿಯನ್ನು, ಅಂತರ್ವ್ಯಾಪಿ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ಅಂತರ್ವ್ಯಾಪಿ ಹನಿ ನೀರಾವರಿ ಅಥವಾ ಒಳಮೈ ಹನಿ ನೀರಾವರಿಯನ್ನು ರೈತ ಬಾಂಧವರು ಅಳವಡಿಸ್ಕೊಂಡಾಗ ಮಿನಿಮಮ್ 7ರಿಂದ 8 ಕೂಳೆಗಳನ್ನು ಬೆಳಿಲೇಬೇಕು ಸರ್. 7ರಿಂದ 8 ವರ್ಷ ಆ ತಾಕಿನಲ್ಲಿ ಕಬ್ಬಿರಲೇಬೇಕು. ಸೊ ಆವಾಗ ಆತ ಇನ್ವೆಸ್ಟ್ ಮಾಡಿದಂಥ ದುಡ್ಡು ವಾಪಸ್ ಬರುತ್ತೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸರ್, ನಾವು ಯಾವಾಗ ಒಳ್ಳೆಯ ಗುಣಮಟ್ಟದ ಬಿತ್ತನೆ ಬೀಜವನ್ನು ಬಳಸಲ್ಲ, ನಮಗೆ 2ರಿಂದ 3 ಕೂಳೆ ತೆಗೆದೇ ದುಸ್ತರವಾಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮಗೆ ತುಂಬ ನಷ್ಟವಾಗ್ತಿದೆ. ಸೊ ಆ ನಿಟ್ಟಿನಲ್ಲಿ ಹಿಂದೆ ಎಲ್ಲ ಏನು ಅಂತರ್ವ್ಯಾಪಿ ಅಥವಾ ಒಳಮೈ ನೀರಾವರಿ ಮಾಡಿದರೂ ಭಾಳಷ್ಟು ಇವಾಗ ಹಾಳಾಗಿದೆ ಸರ್. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಅಂಗಾಂಶ ಕೃಷಿಗಳಿಂದ ಬಂದಂತಹ ಸಸಿಗಳನ್ನು ಬೆಳೆಸೋದ್ರಿಂದ ನಾವು ಮಿನಿಮಮ್ 5ರಿಂದ 6 ಕೂಳೆಯನ್ನು ಬೆಳಿಬೋದು. ಸೊ 7ರಿಂದ 8 ವರ್ಷ ಕಬ್ಬು ತಾಕಿನಲ್ಲೇ ಇರುತ್ತೆ.
ಸೊ ಬಟ್ ಅತ್ಯುತ್ತಮವಾದಂಥ ಒಂದು ಪದ್ಧತಿ ಸರ್. ನಿಮ್ಮಲ್ಲಿ ಆ ತಾಕಿದೆಯಾ? ನಮ್ಮಲ್ಲಿದೆ ಸರ್, ಒಳಮೈ ನೀರಾವರಿ ತಾಕಿದೆ ಸರ್. ಸೊ ನೋಡ್ಬೋದು, ಅತ್ಯುತ್ತಮವಾದಂಥ ಪದ್ಧತಿ, ನೀರಿನ ಉಳಿತಾಯ ಆಗುತ್ತೆ, ಇಳುವರಿ ಕೂಡ ಜಾಸ್ತಿ ಮಾಡ್ಕೊಳ್ಬೋದಾಗಿದೆ ಸರ್. ಹೇಳಿ ಯೂಸುಫ್ ಅಬ್ಬಾಸ್ ಅವರೇ, ಬರಲಿರೋ ಕೃಷಿ ಮೇಳಕ್ಕೆ ನಿಮ್ಮ ಸಿದ್ಧತೆ ಏನು? ಏನೇನು ನೋಡ್ಬೋದು ಕೃಷಿ ಮೇಳಕ್ಕೆ ಬಂದವರು? ಸರ್, ನಮ್ಮಲ್ಲಿ ಜಾಗ್ರಿ ಪಾರ್ಕ್ನಲ್ಲಿ ನಮ್ಮದೇ ಆದ ಅಂಗಾಂಶ ಕೃಷಿ ಪೈರುಗಳು ಇದೆ. ಅದ್ರ ಜೊತೆಗೆ ಅಂದರೆ ಫೀಲ್ಡ್ ಡೆಮಾನ್ಸ್ಟ್ರೇಷನ್, ಸೊ ಅದ್ರಲ್ಲಿ ಪ್ಲಸ್ಸು ಅದ್ರ ಜೊತೆಗೆ ಒಂದು ಕಣ್ಣಿನ ಪೈರುಗಳು ಐತೆ. ಒಂದೇ ವೆರೈಟಿದು ಎರಡೆರಡು ವೆರೈಟಿ ಇದು ಮಾಡಿದ್ದೀವಿ ಸರ್. ಸೊ ಅಲ್ಲಿ ಬಂದು ನೋಡ್ಬೋದು ಸರ್, ಪ್ರಾತ್ಯಕ್ಷಿತೆ ಮಾಡ್ಬೋದು. ಸೊ ಯಾವ ಥರ ತೆಂಡೆಗಳು ಸಾಮರ್ಥ್ಯ ಐತೆ, ಸೊ ಅಧಿಕ ಐತೆ ಇಲ್ಲೋ ಅಂತ ನೋಡ್ಬೋದು ಸರ್. ಓಕೆ, ಅದನ್ನೆಲ್ಲ ನೀವು ನಿಮ್ಮಲ್ಲೂ ಅಂಗಾಂಶ ಕೃಷಿ ಸಸಿಗಳನ್ನು ಅಭಿವೃದ್ಧಿ ಮಾಡಿರೋ ಬಿತ್ತನೆ ಬೀಜ ತಾಕಿದೆ, ಅದನ್ನು ನೋಡ್ಬೋದು ಅಲ್ವೇ? ತಿಮ್ಮೇಗೌಡ್ರೆ, ಏನು ಕೃಷಿ ಮೇಳಕ್ಕೆ ತಮ್ಮ ಸಿದ್ಧತೆಗಳು ಕಬ್ಬಿನ ಬೇಸಾಯ ವಿಭಾಗದಿಂದ? ಹೌದು ಸರ್, ಈಗ ನಾವು ಕಬ್ಬಿನಲ್ಲಿ ನಮ್ಮಲ್ಲಿ 12 ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಸೊ 12 ತಳಿಗಳ ಒಂದು ಪ್ರಾತ್ಯಕ್ಷಿಕೆ ಇರುತ್ತೆ ಸರ್. ಅದ್ರ ಜೊತೆಗೆ ಈ ಒಂದು ಬೇಸಾಯ ಶಾಸ್ತ್ರದಲ್ಲಿ ಸೊ ಯಾವ ರೀತಿ ಕಬ್ಬಿನ ಒಂದು ವಿವಿಧ ಸಾಲುಗಳಲ್ಲಿ ನಾಟಿ ಮಾಡೋದ್ರಿಂದ ಯಾವ ರೀತಿ ಕಬ್ಬಿನ ಒಂದು ಬೆಳವಣಿಗೆ ಆಗುತ್ತೆ, ಸೊ ಅದೇ ರೀತಿ ಕಬ್ಬಿನಲ್ಲಿ ಈ ಒಂದು ಕಳೆನಾಶಕಗಳನ್ನು ಬಳಸೋದ್ರಿಂದ ಯಾವ ರೀತಿ ಕಳೆಗಳ ಹತೋಟಿ ಆಗುತ್ತೆ, ಮತ್ತು ಕಬ್ಬಿನಲ್ಲಿ ಯಾವ ಅಂತರ ಬೆಳೆಗಳನ್ನು ಬೆಳಿಬೋದು, ಸೋಯಾ ಅವರೆ ಆಗಿರ್ಬೋದು, ಹೆಸರು, ಉದ್ದು, ಕಡಲೆಕಾಯಿ, ಸಣ್ಣ ಈರುಳ್ಳಿ, ಇವೆಲ್ಲ ಒಂದು ಅಂತರ ಬೆಳೆಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿದ್ದೀವಿ ಸರ್. ಸೊ ಅದೇ ರೀತಿ ಈ ಒಂದು ರೋಗರಹಿತವಾದಂತಹ ಅಂಗಾಂಶ ಕೃಷಿ ಸಸಿ ಮತ್ತು ನಾವು ಬಿತ್ತನೆ ತುಂಡು ಎರಡನ್ನು ನಾಟಿ ಮಾಡಿದಾಗ ಯಾವ ರೀತಿ ಆ ಒಂದು ಬೆಳೆಯ ಬೆಳವಣಿಗೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ಕೂಡ ಆ ಒಂದು ತಾಕುಗಳಲ್ಲಿ ನೋಡ್ಬೋದಾಗಿದೆ ಸರ್. ಸೊ ಅದಲ್ಲದೆ ಈ ವರ್ಷ ನಾವು ಈ ಒಂದು ಯಾಂತ್ರೀಕೃತವಾಗಿ ಕಬ್ಬನ್ನು ಕಟಾವು ಮಾಡ್ತಕ್ಕಂಥ ಯಂತ್ರದ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ತೋರಿಸ್ಬೇಕು ಅಂತಕ್ಕಂಥ ಒಂದು ಕೃಷಿ ಮೇಳದಲ್ಲಿ ಸೊ ಕೃಷಿ ಮೇಳದಲ್ಲಿ ಆ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ರೈತ ಬಾಂಧವರು ನೋಡ್ಬೋದಾಗಿದೆ ಸರ್. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ತಿಮ್ಮೇಗೌಡ್ರೆ? ಸೊ ನನ್ನ ಮೊಬೈಲ್ ಸಂಖ್ಯೆ ಸರ್ 9972067066. ಇನ್ನೊಮ್ಮೆ 9972067066. ಇನ್ನೂ ಒಂದು ಸರಿ ಹೇಳ್ಬಿಡಿ. 9972067066. ತಮ್ಮದು ಯೂಸುಫ್ ಅಬ್ಬಾಸ್ ಅವರೇ? ಸರ್ 87621731330 ಸರ್. ಇನ್ನೊಮ್ಮೆ 87621731330 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 87621731330 ಸರ್. ಒಳ್ಳೆಯದು ಡಾಕ್ಟರ್ ತಿಮ್ಮೇಗೌಡ್ರೆ ಹಾಗೂ ಯೂಸುಫ್ ಅಬ್ಬಾಸ್ ಅವರೇ, ಕಬ್ಬಿನಲ್ಲಿ ಒಂಟಿ ಕಣ್ಣಿನ ಬೀಜೋತ್ಪಾದನೆ ಮತ್ತು ಅಂಗಾಂಶ ಕೃಷಿ ಹಾಗೂ ಕೃಷಿ ಮೇಳ ಈ ಬಗ್ಗೆ ಬಹಳ ಪೂರಕವಾಗಿ ಸೂಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಕಬ್ಬಿನಲ್ಲಿ ಒಂಟಿ ಕಣ್ಣಿನ ಬೀಜೋತ್ಪಾದನೆ ಹಾಗೂ ಅಂಗಾಂಶ ಕೃಷಿಯನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ತಿಮ್ಮೇಗೌಡ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಯೂಸುಫ್ ಅಬ್ಬಾಸ್. ಬರುವ ವಾರ ಸಿರಿಧಾನ್ಯಗಳ ಬೇಸಾಯ ಮತ್ತು ಮೌಲ್ಯವರ್ಧನೆಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಚಂದ್ರಕಲಾ ಹಣಗಿ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿಎಂ ಸುನೀಲ್. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ ಆರಂಭ
ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ